ಒಬ್ಬ ಲೇಖಕ ಹೇಳ್ತಾನೆ, ಇಫ್ ಯು ಹ್ಯಾವ್ ಡೈಲಮಾ ಬಿಟ್ವೀನ್ ಎ ಕೆರೀರ್ ಆ್ಯಂಡ್ ಯುವರ್ ಚೈಲ್ಡ್, ಎರಡರ ಮಧ್ಯದಲ್ಲಿ ನಿಮಗೆ ಕ್ವಶನ್ ಮಾರ್ಕ್ ಬಂತು, ಏನು ಮಾಡಲಿ ಅನ್ನೋ ತರ್ಕಿದ್ರೆ ಯು ಆಲ್ವೇಸ್ ಗಿವ್ ಪ್ರಯಾರಿಟಿ ಟು ಯುವರ್ ಚೈಲ್ಡ್. ಯಾಕಂದರೆ ಕೆರೀರ್ ಯಾವಾಗ ಬೇಕಿದ್ರೂ ಮತ್ತೆ ಸರಿ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಅದಕ್ಕೆ ಆ್ಯಡ್ ಮಾಡಬೇಕಂತಂದರೆ ಪೇರೆಂಟಿಂಗ್ ಈಸ್ ಗ್ರೇಟೆಸ್ಟ್ ಕೆರೀರ್ ಅಂತ. ಸೊ ಆ ಕೆಲಸನ ನಿಮ್ಮಷ್ಟು ಅದ್ಭುತವಾಗಿ ಮತ್ತೆ ಯಾರೂ ಮಾಡಲಿಕ್ಕಾಗೋದಿಲ್ಲ ಅಂತ. ಟೈಮ್ ಡಸಂಟ್ ಮೀನ್ ಕ್ವಾಂಟಿಟಿ ಆಫ್ ಟೈಮ್. ಅಂದರೆ ಯಾರೋ ಮಕ್ಕಳ ಜೊತೆಗೆ ದಿನಕ್ಕೆ 6 ತಾಸು ಇರ್ಬೋದು, ಆದರೆ ಎಮೋಷ್ನಲಿ ಅವೈಲೇಬಲ್ ಇಲ್ಲ. ಹಾಗಿರೋದಕ್ಕಿಂತ ಇರುವ ಸಮಯದಲ್ಲಿ ಒಂದು ಕ್ವಾಲಿಟಿ ಟೈಮ್ ಮಗುವಿನ ಜೊತೆಗೆ ಒಂದು ಒಳ್ಳೆಯ ಕನೆಕ್ಟಿಂಗ್ ಸಮಯ ಇರ್ತಕ್ಕಂಥದ್ದು, ಮಗುವಿನ ಜೊತೆಗೆ ಆ ಸಂಪರ್ಕ ಸಾಧಿಸುವಂತಹ ಸಮಯ. ಅದು ಕೆಲವರಿಗೆ ಅರ್ಧ ಗಂಟೆನೇ ಸಾಕಾಗ್ತಿದೆ, ಕೆಲವರಿಗೆ 2 ಗಂಟೆ ಮಾತ್ರ ಸಿಗ್ತಾ ಇದೆ, ಕೆಲವರು ವೀಕೆಂಡಲ್ಲಿ ಮಾತ್ರ ಮಕ್ಕಳ ಜೊತೆ ಸಿಗ್ತಾ ಇದ್ದಾರೆ. ಆಲ್ ದಟ್ ಈಸ್ ಫೈನ್. ಮುಕ್ತವಾಗಿ ಮಾತನಾಡೋದು ಅಪ್ಪ ಅಮ್ಮನ ಜೊತೆ ಇಲ್ಲ. ಯಾಕಿರ್ಬೋದು? ಅದು ಪೇರೆಂಟ್ಸ್ ತಪ್ಪ, ಮಗುವಿನ ತಪ್ಪ? ನಿಜ, ಕೆಲವು ಪೇರೆಂಟ್ಸ್ ಎಲ್ಲ ನಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಸರ್ ನಂಗೆ ತುಂಬ ಬೇಜಾರಾಗುತ್ತೆ, ಅವಳ ಅತ್ತೆ ಜೊತೆಗೆ, ಅವಳ ಚಿಕ್ಕಮ್ಮನ ಜೊತೆಗೆ, ಅವಳ ಟೀಚರ್ ಜೊತೆಗೆಲ್ಲ ಹಂಚ್ಕೊಳ್ತಾಳೆ, ನನ್ನ ಹತ್ರ ಏನು ಹೇಳ್ಕೊಳ್ಳಲ್ಲ ಅಂತ ಕೆಲವು ಪೇರೆಂಟ್ಸು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಡೋಂಟ್ ಫೀಲ್ ಬ್ಯಾಡ್. ಒಂದು ಏನು ಕಾಳಜಿ ವಹಿಸ್ಕೋಬೇಕು ಅಂತಂದರೆ, ಮಕ್ಕಳು ನಮ್ಮ ಹತ್ರ ಮಾತಾಡ್ತಿಲ್ಲ, ಮಕ್ಕಳು ನಮ್ಮ ಹತ್ರ ಹಂಚ್ಕೊಳ್ತಿಲ್ಲ ಅಂತ ಬಂದಾಗ ನಾವು ಅವ್ರನ್ನ ಕೇಳಿಸ್ಕೊಳ್ತಿಲ್ಲ ಅಂತ ಅರ್ಥ. ನಾನು ಅವ್ರಿಗೆ ಮತ್ತೆ ಪ್ರಶ್ನೆ ಕೇಳ್ತೀನಿ, ನೋಡಿ LKG UKG ಇದ್ದಾಗ ಅವಳು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ವಾ? ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅಪ್ಪ 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 ಅಮ್ಮ 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 ನಾನ್ ಸ್ಟಾಪ್. ಶಾಲೆಯಿಂದ ಪಿಕ್ ಮಾಡ್ಕೊಂಡು ಮನೆಗೆ ಬರೋವರೆಗೂ ಗಾಡಿಯಲ್ಲೆಲ್ಲ ಅಪ್ಪ ಅಮ್ಮ ಕೇಳಿಸ್ಕೊಳ್ತಿದ್ದಾರೋ ಅವ್ರು ಮಾತಾಡ್ತಿದ್ರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಅಪ್ಪ ಅಮ್ಮನ ಹತ್ರನೂ ಮಾತಾಡಲಿಕ್ಕಿತ್ತು. ಆಗ ನಾವು ಟೈಮ್ ಮಾಡ್ಕೊಳ್ಳಿಲ್ಲ, ಅಥವಾ ಆಗ ಅವ್ರಿಗೆ ಸಾಕು ಎಷ್ಟು ಮಾತಾಡ್ತೀಯ ಅಂತನೋ, ಅಥವಾ ಅವ್ರು ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಬಾಯಿ ಮುಚ್ಚು ಅಂತನೋ, ಅವರ ಬಾಯಿ ಮುಚ್ಚಿಸಿ ನಿಧಾನಕ್ಕೆ ಏನಾಗುತ್ತೆ ಅವ್ರಿಗೆ, ಇವರು ನನ್ನನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನನ್ನ ಮಾತುಗಳಿಗೆ ಇವರು ಬೇಗ ಜಡ್ಜ್ಮೆಂಟಲ್ಲಿ ಆಗ್ತಾರೆ, ನಾನು ಏನಾದ್ರು ಹೇಳಿದ ತಕ್ಷಣ ಇವರು ತಪ್ಪು ಅಂತ ಹೇಳ್ತಾರೆ ಅಂತ ನಿಧಾನಕ್ಕೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಹುಡುಗಿ ಬಂದು ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ನನಗೆ ಇವತ್ತೊಂದು ಹುಡುಗ ಲವ್ ಲೆಟರ್ ಕೊಟ್ಟ ಅಂತ ಹೇಳ್ಕೊಳ್ತಾಳೆ. ಒಂದು ಹುಡುಗ ಬಂದು ಅವ್ರ ಅಪ್ಪ ಅಮ್ಮ ಹತ್ರ ಹೇಳ್ತಾರೆ, ಅಪ್ಪ ನನಗೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಸ್ಮೋಕ್ ಮಾಡು ಅಂತ ಹೇಳಿದರು, ನಾನು ಎಷ್ಟು ಬೇಡ ಅಂದರೂ ನನ್ನ ಬಾಯಲ್ಲೇ ಇಟ್ಟರು ಅಂತ ಹೇಳ್ಕೊಳ್ಳುವ ಒಂದು ಮುಕ್ತ. ನೀವಾಗಲೇ ಹೇಳ್ತಾ ಇದ್ರಿ ಶ್ರುತಿ ಲಹರಿ ಅಂತೇಳಿ, ಅಂದರೆ ಆ ಮಕ್ಕಳ ಮನಸ್ಸಿನಲ್ಲಿ ಇರುತ್ತೆ, ಇವತ್ತು ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ನನಗೆ ಈ ಹ್ಯಾಬಿಟ್ ಮಾಡಿಸಿದ್ರು, ಆದರೆ ಮನೆಯಲ್ಲಿ ಹೋದ ತಕ್ಷಣ ನೀನು ಅಲ್ಲಿ ಯಾಕೆ ಹೋಗಿದ್ದೆ, ನೀನು ಅವ್ರ ಜೊತೆ ಯಾಕೆ ಹೋಗಿದ್ದೆ ಅಂತ ಕೇಳಿಬಿಟ್ರೆ ಅಂತ ಭಯ ಬಂದುಬಿಟ್ರೆ ಅವ್ನು ಹೇಳೋದೇ ಇಲ್ಲ ಅದನ್ನು, ಅಲ್ವಾ? ಈಗ ನನಗೆ ಅವನೊಬ್ಬ ಲವ್ ಲೆಟರ್ ಕೊಟ್ಟ ಅಂತ ಹೇಳಿದ ತಕ್ಷಣ ಅಮ್ಮ ನೀನೇನೋ ಮಾಡಿರ್ತೀಯ, ನೀನು ಅವನ ಹತ್ರ ಯಾಕೆ ಅಷ್ಟು ಕ್ಲೋಸ್ ಆಗಿದ್ದೆ, ಅವನಿಗೆ ಅಷ್ಟು ಧೈರ್ಯ ಹೆಂಗೆ ಬಂತು ಅಂತ ನನ್ನನ್ನು ಅನುಮಾನಿಸ್ಬಿಡ್ತಾರೆ ಅಂತ ಹೇಳಿದರೆ ಅವಳು ಹೇಳೋದೇ ಇಲ್ಲ ಅದನ್ನು. ಬಟ್ ಏನೇ ಆದರೂ ಮೊದಲ 2 ವರ್ಷ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಬೇಡ, ಮೊಬೈಲ್ ಬೇಡ ಮೊದಲ 2 ವರ್ಷ. ಯಾಕಂದರೆ ಮಗುವಿನ ಮಿದುಳ ಬೆಳವಣಿಗೆ ಆಗ್ತಾಯಿದೆ, ಕನೆಕ್ಷನ್ಸ್ ಆಗ್ತಾಯಿದೆ, ಕ್ಷಣ ಕ್ಷಣದಲ್ಲಿ ಸಾವಿರಾರು ನೂರಾರು ನರಕೋಶಗಳು ಅವರು ಬೆಳವಣಿಗೆ ಆಗ್ತಾಯಿದೆ. ಆ ಸಮಯದಲ್ಲಿ ಅವ್ರಿಗೆ ನಿಮ್ಮ ಸ್ಪರ್ಶ ಬೇಕು, ನಿಮ್ಮ ಮಾತು ಬೇಕು, ನಿಮ್ಮ ಕಥೆಗಳು ಬೇಕು, ನಿಮ್ಮ ಲಾಲಿ ಹಾಡು ಬೇಕು, ನೀವು ಅವ್ರ ಜೊತೆಗೆ ಆಟ ಆಡಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಶಂಕರ್. ಶ್ರುತಿ ಲಹರಿ ಪಾಡ್ಕಾಸ್ಟ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಶ್ರುತಿ ಲಹರಿಯ ಮೊದಲ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಏನಪ್ಪ ಇದು ಶ್ರುತಿ ಲಹರಿ ಅಂದರೆ? ಅದಕ್ಕೆ ನಾನು ಇವತ್ತು ವಿವರಣೆಯನ್ನು ಕೊಡ್ತೀನಿ. ಶ್ರುತಿ ಅಂದರೆ ನಾದ, ಧ್ವನಿ, ಮನಸ್ಸೊಳಗಿರುವಂಥ ಮಾತು ಅಂತ. ಲಹರಿ ಅಂದರೆ ಹರಿವು, ಅಲೆ. ಹಾಗಾಗಿ ಮನಸ್ಸೊಳಗಿರೋ ಮಾತನ್ನು ಅಲೆಗಳ ರೀತಿ, ಹರಿವಿನ ರೀತಿ ಇನ್ನೊಂದು ಮನಸ್ಸಿಗೆ ತಲುಪಿಸುವಂಥ ಕಾರ್ಯಕ್ರಮವೇ ಶ್ರುತಿ ಲಹರಿ ಪಾಡ್ಕಾಸ್ಟ್ ಕಾರ್ಯಕ್ರಮ. ಬಹಳ ವಿಶೇಷವಾಗಿ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ಸಂಚಿಕೆಯಲ್ಲಿ ಮೊದಲ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಓಕೆ, ವಿಶೇಷವಾಗಿ ನಾನು ಇವರನ್ನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇವರು ಮಾತನಾಡುವಂಥ ವಿಚಾರಗಳು, ಇವರು ಬರೆಯುವಂಥ ವಿಚಾರಗಳು ಪ್ರಸ್ತುತ ಸಮಾಜಕ್ಕೆ
ಅತಿ ಅಗತ್ಯ ಇರುವಂಥ ವಿಚಾರಗಳು. ಇವರು ಖ್ಯಾತ ಮನೋವೈದ್ಯರು ಹಾಗೂ ಲೇಖಕರು. ಸುಮಾರು 12ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಸಮಾಜವನ್ನು ಲೇಖನದ ಮೂಲಕ ತಿದ್ದುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವೈದ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಆರಂಭ ಮಾಡೋದಕ್ಕೆ ಇವರಷ್ಟು ಒಳ್ಳೆ ವ್ಯಕ್ತಿ ನನಗೆ ಬೇರೆ ಯಾರೂ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವರಿಂದಲೇ ನಾನು ಆರಂಭ ಮಾಡ್ತಾ ಇದ್ದೀನಿ. ಸರ್, ನನ್ನ ಪಾಡ್ಕಾಸ್ಟ್ ಕಾರ್ಯಕ್ರಮ ನಿಮ್ಮಿಂದ ಆರಂಭ ಆಗ್ತಾ ಇದೆ. ಕಾರ್ಯಕ್ರಮ ಆರಂಭ ಮಾಡೋಣ ಅಲ್ವಾ? ಖಂಡಿತ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ. ಓಕೆ ವೀಕ್ಷಕರೇ, ನಾವಿವತ್ತು ಮಾತನಾಡ್ತಿರುವಂಥ ವಿಚಾರ ಮಕ್ಕಳ ಬಗ್ಗೆ, ಪೇರೆಂಟಿಂಗ್ ಬಗ್ಗೆ. ಸೊ ಫಸ್ಟ್ ಎಪಿಸೋಡ್ ಬಂದು ಐ ಆಮ್ ಐ ಗುಡ್ ಪೇರೆಂಟ್ ? ಎಸ್ ಅಲ್ವಾ? ಐ ಆಮ್ ಐ ಗುಡ್ ಪೇರೆಂಟ್. ನಾನು ಕೂಡ ಅಮ್ಮ ಆಗಿದ್ದೀನಿ. ನನಗೂ ಒಮ್ಮೊಮ್ಮೆ ಪ್ರಶ್ನೆ ಬರುತ್ತೆ, ಕೆಲಸದ ನಿಮಿತ್ತ ಹೊರಗೆ ಹೋಗ್ತಾ ಇರ್ತೀನಿ, ಐ ಆಮ್ ಐ ಗುಡ್ ಪೇರೆಂಟ್ ಅಂತ. ಸೊ ನಾವೆಲ್ಲ ಹೇಗಂದರೆ ಹಿಂದಿನ ಅಪ್ಪ ಅಮ್ಮಂಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಕ್ಕಳ ಬಗ್ಗೆ ನಾವು ತುಂಬ ಯೋಚನೆ ಮಾಡ್ತೀವಿ. ಭವಿಷ್ಯ ಸೇಫ್ ಆಗಿರಬೇಕು ಅಂತ ಒಂದಷ್ಟು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡ್ತೀವಿ, ಅವ್ರ ಎಜುಕೇಷನಿಗೋ ಮದುವೆಗೋ ಮತ್ತೊಂದು ಇನ್ನೊಂದು ಅಂತ. ಬಟ್ ಈ ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ಸಲ್ಲಿ ಆ ಮಗುಗೆ ಸಮಯ ಕೊಡೋದನ್ನು ನಾವು ಮಿಸ್ ಮಾಡ್ತಾ ಇದ್ದೀವಿ. ಅನ್ಸಲ್ವಾ ಸರ್ ನಿಮಗೆ? ಏನು ಹೇಳ್ತೀರಿ? ಮಗುಗೆ ಈ ಕ್ಷಣಕ್ಕೆ ಏನು ಬೇಕು? ನೀವು ಹೇಳಿದ ಪ್ರಶ್ನೆ ಇತ್ತಲ್ಲ ಮೊದಲು, ಪ್ರಶ್ನೆ ಮಾಡ್ಕೊಳ್ಳೋಂಥದ್ದು ಆಮ್ ಐ ಗುಡ್ ಪೇರೆಂಟ್ ಅಂತ. ತುಂಬ ಸಂತೋಷದ ವಿಷಯ ಏನಂತಂದರೆ, ಹಿಂದಿನ ದಶಕಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇತ್ತೀಚಿನ ಪೋಷಕರು ಮಕ್ಕಳ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದಾರೆ, ತುಂಬ ಆಲೋಚನೆ ಮಾಡ್ತಿದ್ದಾರೆ. ಇದು ಮೊದಲ ಬಾರಿಗೆ ಇತ್ತೀಚಿನ ದಶಕಗಳಲ್ಲಿ ಪ್ರಶ್ನೆ ಮಾಡ್ಕೊಳ್ಳೋ ಶುರುವಾಗಿದೆ, ನಾನು ಒಳ್ಳೆ ಅಪ್ಪನ ಒಳ್ಳೆ ಅಮ್ಮನ ಅಂತ. ಬಹುಶಃ ನಾವು ಬಾಲಕರಿದ್ದಾಗ ನಮ್ಮ ಅಪ್ಪ ಅಮ್ಮಗಳು ಇದನ್ನು ಪ್ರಶ್ನೆನೇ ಮಾಡ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ಸೊ ಅದು ಅವತ್ತಿನ ಅಗತ್ಯಗಳಿಗೆ ತಕ್ಕಾಗೆ ಇರ್ತಿತ್ತು ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಆ ಪೇರೆಂಟ್ ಸಬ್ಸ್ಟ್ಯೂಟ್ ಅನ್ನೋಂಥದ್ದು ಇರ್ತಾಯಿತ್ತು. ಫಾದರ್ ಸಬ್ಸ್ಟ್ಯೂಟ್ಸ್, ಮದರ್ ಸಬ್ಸ್ಟ್ಯೂಟ್ಸ್ ಅನ್ನೋಂಥದ್ದು ಇರ್ತಾಯಿತ್ತು. ಇವತ್ತಿನ ಈ ಪ್ರಸಕ್ತ ಬದುಕಿನಲ್ಲಿ ಏನಾಗಿದೆ ಅಂತಂದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗಿದೆ. ಹಾಗಾಗಿ ಮನೇಲಿರೋದು ಕೇವಲ ಅಪ್ಪ ಅಮ್ಮ ಮಗು ಅನ್ನೋದು ಮಾತ್ರ ಆಗಿರೋದ್ರಿಂದ ಈಗ ನಾನು ಒಳ್ಳೆಯ ಪೇರೆಂಟಾ ಅಥವಾ ನಾನು ಪೇರೆಂಟಾಗಿ ನನ್ನ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋಂಥದ್ರದ್ದು ಅಗತ್ಯ ಇದೆ. ಸೊ ತಾವು ಕೇಳಿದ್ರಿ, ಈಗ ಇನ್ವೇರಿಯಬಲಿ ಹೆಚ್ಚಿನ ಪೋಷಕರು ಇಬ್ಬರು ದಂಪತಿಗಳು ಕೆಲಸದಲ್ಲಿರೋದ್ರಿಂದ ಹೊರಗಡೆ ದುಡಿಬೇಕು ಮತ್ತು ಮನೆಗೆ ಬಂದು ಮಕ್ಕಳನ್ನು ನೋಡ್ಕೊಳ್ಬೇಕು. ಅವ್ರಿಗೆ ಎರಡೂ ಇಷ್ಟ, ಏನೋ ಕೆಲಸನೂ ಮಾಡಬೇಕು ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಎರಡೂ ಯಾವುದರಲ್ಲೂ ಏನೋ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ. ಆದರೆ ಒಬ್ಬ ಲೇಖಕ ಹೇಳ್ತಾನೆ, ಇಫ್ ಯು ಹ್ಯಾವ್ ಡೈಲಮಾ ಬಿಟ್ವೀನ್ ಎ ಕೆರೀರ್ ಆ್ಯಂಡ್ ಯುವರ್ ಚೈಲ್ಡ್, ಎರಡರ ಮಧ್ಯದಲ್ಲಿ ನಿಮಗೆ ಕ್ವಶನ್ ಮಾರ್ಕ್ ಬಂತು, ಏನು ಮಾಡಲಿ ಅನ್ನೋ ತರ್ಕಿದ್ರೆ, ಯು ಆಲ್ವೇಸ್ ಗಿವ್ ಪ್ರಯಾರಿಟಿ ಟು ಯುವರ್ ಚೈಲ್ಡ್. ಯಾಕಂದರೆ ಕೆರೀರ್ ಯಾವಾಗ ಬೇಕಿದ್ರೂ ಮತ್ತೆ ಸರಿ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಅದಕ್ಕೆ ಆ್ಯಡ್ ಮಾಡಬೇಕಂತಂದರೆ ಪೇರೆಂಟಿಂಗ್ ಈಸ್ ಗ್ರೇಟೆಸ್ಟ್ ಕೆರೀರ್ ಅಂತ. ಸೊ ಆ ಕೆಲಸನ ನಿಮ್ಮಷ್ಟು ಅದ್ಭುತವಾಗಿ ಮತ್ತೆ ಯಾರೂ ಮಾಡಲಿಕ್ಕಾಗೋದಿಲ್ಲ ಅಂತ. ನಿಮ್ಮ ಮಗುವಿಗೆ ನೀವೇ ಅದ್ಭುತ ಪೇರೆಂಟು. ಹಾಗಾಗಿ ಆಮ್ ಐ ಗುಡ್ ಪೇರೆಂಟ್ ಅಂತ ಪ್ರಶ್ನೆ ಬಂದಾಗ ನಿಮಗೆ ಅನ್ನಿಸಿದರೆ ಎಲ್ಲೋ ಒಂದು ಕಡೆ ನಾನು ಇನ್ನೂ ಒಳ್ಳೆ ಪೇರೆಂಟ್ ಆಗಬೇಕು ಅಂತ ಅನಿಸ್ತಾ ಇದ್ದರೆ ದಟ್ಸ್ ಎ ಪಾಸಿಟಿವ್ ಥಿಂಗ್. ಆಮ್ ಐ ಗುಡ್ ಪೇರೆಂಟ್ ಅಂತೇಳಿ ನೀವು ತುಂಬ ಬೇಸರ ಮಾಡಿಕೊಂಡು, ಅಯ್ಯೋ ನಾನು ಮಗುಗೆ ಸಮಯ ಕೊಡ್ತಾ ಇಲ್ಲ, ನಾನು ಒಳ್ಳೆ ಪೇರೆಂಟ್ ಅಲ್ಲ ಅಂತ ಅಪರಾಧಿ ಭಾವನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಆ ಕ್ವಶನ್ ಬರ್ತಾ ಇದೆ ಅಂದ ತಕ್ಷಣ, ಕ್ವಶನ್ ಬರಬೇಕು, ಬರ್ತಾ ಇದೆ ಅಂದರೆ ಹೌ ಬೆಸ್ಟ್ ಐ ಕ್ಯಾನ್ ಡೂ, ಇನ್ನೂ ಹೇಗೆ ಹೆಚ್ಚಿನ ಟೈಮ್ ನನ್ನ ಮಗು ಕೊಡ್ಬೋದು. ಟೈಮ್ ಡಸಂಟ್ ಮೀನ್ ಕ್ವಾಂಟಿಟಿ ಆಫ್ ಟೈಮ್. ಅಂದರೆ ಯಾರೋ ಮಕ್ಕಳ ಜೊತೆಗೆ ದಿನಕ್ಕೆ 6 ತಾಸು ಇರ್ಬೋದು, ಆದರೆ ಎಮೋಷ್ನಲಿ ಅವೈಲೇಬಲ್ ಇಲ್ಲ. ಹಾಗಿರೋದಕ್ಕಿಂತ ಇರುವ ಸಮಯದಲ್ಲಿ ಒಂದು ಕ್ವಾಲಿಟಿ ಟೈಮ್ ಮಗುವಿನ ಜೊತೆಗೆ ಒಂದು ಒಳ್ಳೆಯ ಕನೆಕ್ಟಿಂಗ್ ಸಮಯ ಇರ್ತಕ್ಕಂಥದ್ದು, ಮಗುವಿನ ಜೊತೆಗೆ ಆ ಸಂಪರ್ಕ ಸಾಧಿಸುವಂತಹ ಸಮಯ. ಅದು ಕೆಲವರಿಗೆ ಅರ್ಧ ಗಂಟೆನೇ ಸಾಕಾಗ್ತಿದೆ, ಕೆಲವರಿಗೆ 2 ಗಂಟೆ ಮಾತ್ರ ಸಿಗ್ತಾ ಇದೆ, ಕೆಲವರು ವೀಕೆಂಡಲ್ಲಿ ಮಾತ್ರ ಮಕ್ಕಳ ಜೊತೆ ಸಿಗ್ತಾ ಇದ್ದಾರೆ. ಆಲ್ ದಟ್ ಈಸ್ ಫೈನ್. ಬಟ್ ಆ್ಯಸ್ ಲಾಂಗ್ ಆ್ಯಸ್ ಅವರು ಮಕ್ಕಳ ಜೊತೆಗೆ ನಾನು ಸಮಯ ಕಳಿಬೇಕು, ನನ್ನ ಸಿಕ್ಕ ಸಮಯವನ್ನು ಮಕ್ಕಳಿಗೆ ಡೆಡಿಕೇಟ್, ಸಿಕ್ಕಂದರೆ ಎಲ್ಲ ಕೆಲಸ ಮುಗಿಸಿ ಬಾಕಿ ಸಿಕ್ಕಿದ್ದಲ್ಲ, ಮಕ್ಕಳಿಗೋಸ್ಕರ ನಾನು ಸಮಯ ಮಾಡಿಕೊಂಡಿದ್ದನ್ನು ಮತ್ತು ಕಾನ್ಷಿಯಸ್ ಪೇರೆಂಟಿಂಗ್ ಅಂದರೆ ನನ್ನ ಉಳಿದೆಲ್ಲ ಕೆಲಸಗಳ ಮಧ್ಯೆ ಒಂದು ಭಾಗ ನಾನು ಮಗುವಿಗೋಸ್ಕರ ಮೀಸಲಿಟ್ಟಿರ್ತೇನೆ ಅಂತ ಆ ರೀತಿಯ ಒಂದು ಆಲೋಚನೆಗಳಲ್ಲಿ ಮಕ್ಕಳನ್ನು ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ ಅಂತ ಅನಿಸುತ್ತೆ ನನಗೆ. ಓಕೆ, ಇನ್ನೊಂದು ವಿಚಾರ ಅಂದರೆ ಅರ್ಬನ್ ಏರಿಯಾಗಳಲ್ಲಿ, ಅರ್ಬನ್ ಅಂತಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆಗಳು ಕೂಡ ಪೇರೆಂಟ್ಸ್ ಹಾಗೂ ಚೈಲ್ಡ್ ಮಧ್ಯೆ ಒಂದು ಗ್ಯಾಪ್ ಇದೆ ಅಂತ ಅನಿಸುತ್ತೆ ನನಗೆ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಮಗು ಮುಕ್ತವಾಗಿ ಅಪ್ಪ ಅಮ್ಮನ ಜೊತೆ ಮಾತನಾಡೋದಿಲ್ಲ.
ಅದು ಫ್ರೆಂಡ್ಸ್ ಜೊತೆ ಓಪನ್ ಆಗಿ ಮಾತಾಡುತ್ತೆ ಅಥವಾ ಕಸಿನ್ಸ್ ಜೊತೆ ರಿಲೇಟಿವ್ಸ್ ಬೇರೆ ರಿಲೇಟಿವ್ಸ್ ಜೊತೆ ಓಪನ್ ಆಗಿ ಮಾತಾಡ್ತಾರೆ. ಆ ಮುಕ್ತವಾಗಿ ಮಾತನಾಡೋದು ಅಪ್ಪ ಅಮ್ಮನ ಜೊತೆ ಇಲ್ಲ. ಯಾಕಿರ್ಬೋದು? ಅದು ಪೇರೆಂಟ್ಸ್ ತಪ್ಪ, ಮಗುವಿನ ತಪ್ಪ? ನಿಜ, ಕೆಲವು ಪೇರೆಂಟ್ಸ್ ಎಲ್ಲ ನಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಸರ್ ನಂಗೆ ತುಂಬ ಬೇಜಾರಾಗುತ್ತೆ, ಅವಳ ಅತ್ತೆ ಜೊತೆಗೆ, ಅವಳು ಚಿಕ್ಕಮ್ಮನ ಜೊತೆಗೆ, ಅವಳು ಟೀಚರ್ ಜೊತೆಗೆಲ್ಲ ಹಂಚ್ಕೊಳ್ತಾಳೆ, ನನ್ನ ಹತ್ರ ಏನು ಹೇಳ್ಕೊಳ್ಳಲ್ಲ ಅಂತ ಕೆಲವು ಪೇರೆಂಟ್ಸು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಡೋಂಟ್ ಫೀಲ್ ಬ್ಯಾಡ್. ಒಂದು ಏನು ಕಾಳಜಿ ವಹಿಸ್ಕೋಬೇಕು ಅಂತಂದರೆ, ಮಕ್ಕಳು ನಮ್ಮ ಹತ್ರ ಮಾತಾಡ್ತಿಲ್ಲ, ಮಕ್ಕಳು ನಮ್ಮ ಹತ್ರ ಹಂಚ್ಕೊಳ್ತಿಲ್ಲ ಅಂತ ಬಂದಾಗ ನಾವು ಅವ್ರನ್ನ ಕೇಳಿಸ್ಕೊಳ್ತಿಲ್ಲ ಅಂತ ಅರ್ಥ. ನಾನು ಅವ್ರಿಗೆ ಮತ್ತೆ ಪ್ರಶ್ನೆ ಕೇಳ್ತೀನಿ, ನೋಡಿ LKG UKG ಇದ್ದಾಗ ಅವಳು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ವಾ? ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅಪ್ಪ 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 ಅಮ್ಮ 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 ನಾನ್ ಸ್ಟಾಪ್. ಶಾಲೆಯಿಂದ ಪಿಕ್ ಮಾಡ್ಕೊಂಡು ಮನೆಗೆ ಬರೋವರೆಗೂ ಗಾಡಿಯಲ್ಲೆಲ್ಲ ಅಪ್ಪ ಅಮ್ಮ ಕೇಳಿಸ್ಕೊಳ್ತಿದ್ರಲ್ಲ ಅವ್ರು ಮಾತಾಡ್ತಿದ್ರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಅಪ್ಪ ಅಮ್ಮನ ಹತ್ರನೂ ಮಾತಾಡಲಿಕ್ಕಿತ್ತು. ಆಗ ನಾವು ಟೈಮ್ ಮಾಡ್ಕೊಳ್ಳಿಲ್ಲ, ಅಥವಾ ಆಗ ಅವ್ರಿಗೆ ಸಾಕು ಎಷ್ಟು ಮಾತಾಡ್ತೀಯ ಅಂತನೋ, ಅಥವಾ ಅವ್ರು ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಬಾಯಿ ಮುಚ್ಚು ಅಂತನೋ, ಅವರ ಬಾಯಿ ಮುಚ್ಚಿಸಿ ನಿಧಾನಕ್ಕೆ ಏನಾಗುತ್ತೆ ಅವ್ರಿಗೆ, ಇವರು ನನ್ನನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನನ್ನ ಮಾತುಗಳಿಗೆ ಇವರು ಬೇಗ ಜಡ್ಜ್ಮೆಂಟಲ್ಲಿ ಆಗ್ತಾರೆ, ನಾನು ಏನಾದ್ರು ಹೇಳಿದ ತಕ್ಷಣ ಇವರು ತಪ್ಪು ಅಂತ ಹೇಳ್ತಾರೆ ಅಂತ ನಿಧಾನಕ್ಕೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಉಳಿದ ಎಲ್ಲರೂ ಅಂಕಲ್ ಆಂಟಿ ಟೀಚರ್ ಅವ್ರಿಗೆಲ್ಲ ಈ ಮಗುವಿನ ಜವಾಬ್ದಾರಿ ಇರೋದಿಲ್ಲ. ಸೊ ಅವರು ಗುಡ್ ಫೇಸ್ ಇಟ್ಕೊಳ್ತಾರೆ ಮಗುವಿನ ಜೊತೆಗೆ. ಸೊ ಹಾಗಾಗಿ ಅವರು ಮಗುವಿನ ಜೊತೆ ಚೆನ್ನಾಗೇ ಮಾತಾಡ್ತಾರೆ, ಮಗುಗೆ ಅವ್ರ ಜೊತೆಗೆ ಮಾತಾಡೋಕ್ಕೆ ಕಂಫರ್ಟು. ಅದೇ ಅಪ್ಪ ಅಮ್ಮನ ಹತ್ರ ಆದ ತಕ್ಷಣ ಅಪ್ಪ ಅಮ್ಮನಿಗೆ ಒಂದು ಮಗುವಿನ ಜೊತೆಗೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಥರಕ್ಕೆ ಮಾತಾಡ್ಬೋದು, ಬೇಗ ರಿಯಾಕ್ಟ್ ಮಾಡ್ಬೋದು. ಈಗ ಅಮ್ಮ ಏನೋ ಕೆಲಸ ಮಾಡ್ತಿದ್ರೆ ಮಗು ಹೇಳಕ್ಕೆ ಬಂದರು, ಅದೇನು ಹೇಳ್ತೀಯ ಬೇಗ ಹೇಳು, ನಾನು ಕೆಲಸ ಮಾಡ್ತಾಯಿದ್ದೀನಿ, ಅಥವಾ TV ನೋಡ್ತಾ ಇದ್ದೀನಿ, ಈಗಲೇ ನಿನ್ಗೆ ಮಾತಾಡಬೇಕಾ? ದೇ ವುಡ್ ಹ್ಯಾವ್ ಸ್ಟಾಪ್ಡ್. ಬಟ್ ಉಳಿದ ವ್ಯಕ್ತಿಗಳೇನಿದ್ದಾರಲ್ಲ ಅವರು ಈ ಮಗುವಿನ ಜೊತೆಗೆ ಸಿಗುವಂಥ ಸಮಯ ಕಡಿಮೆ. ಸೊ ಸಿಕ್ಕಾಗ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ರಜೆಗೆ ಬಂದ ಚಿಕ್ಕಮ್ಮ, ಅಥವಾ ರಜೆಗೆ ಬಂದ ಅತ್ತೆ, ಅಥವಾ ಶಾಲೆಯಲ್ಲಿ ಮಾತ್ರ ಸಿಗುವಂತಹ ಫ್ರೆಂಡ್ಸು, ಅವರೆಲ್ಲ ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಅಮ್ಮ ನಮ್ಮಪ್ಪ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಮಕ್ಕಳಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಯಾರ ಜೊತೆಗೆ ಹೆಚ್ಚು ಸಮಯ ನಾವು ಕಳೀತೇವೆ ಅಲ್ಲಿ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಅವರಿಗೆ ನಾವು ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಿರುತ್ತೆ. ಯಾರಿಗೆ ನಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆಯೋ ಅವರನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ಸ್ವಲ್ಪ ತಡ ಮಾಡ್ತೇವೆ. ಬಾಕಿಯವರೆಲ್ಲ ನನ್ನ ಅರ್ಥ ಮಾಡ್ಕೊಳ್ತಾರೆ, ನನ್ನ ಜೊತೆಗಿದ್ದವರೇ ನಮ್ಮ ಮನೆಯವ್ರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನಿಸ್ತದೆ. ಆದರೆ ನಮ್ಮ ಮನೆಯಲ್ಲಿರೋರಿಗೆ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಆ ಹೆಚ್ಚು ಜವಾಬ್ದಾರಿಯನ್ನು ತೋರಿಸ್ಲಿಕ್ಕೆ ದೇ ಮೈಟ್ ಆ್ಯಕ್ಟ್ ರೂಡ್ ಅಲ್ವಾ? ಈಗ ಒಂದು ಮಗು ಏನೋ ಒಂದು ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೊರಟಾಗ ಅಮ್ಮನಿಗೆ ಆತಂಕ ಇರುತ್ತೆ, ಇವಳಿಂದ ನಿಜವಾಗ್ಲೂ ಆಗುತ್ತಾ, ಅಲ್ಲಿ ಹೋಗಿ ಏನಾದ್ರು ಎಡವಟ್ ಮಾಡ್ಕೊಂಡು ಬರ್ತಾಳ ಅಂತ ಆ ಆತಂಕ ತೋರಿಸ್ತಾಳೆ. ಯಾಕಂದರೆ ತಾಯಿಗೆ ಅವಳು ಎಡವಟ್ ಮಾಡ್ಕೊಂಡು ಬಂದರೆ ಅದನ್ನು ಸಮಾಧಾನ ಮಾಡೋ ಜವಾಬ್ದಾರಿ ಇದೆ. ಅವಳು ಆತಂಕ ತೋರಿಸೋದು, ಇವಳಿಗೆ ಸಿಟ್ಟು ಬರುತ್ತೆ, ನಮ್ಮಮ್ಮ ಯಾವಾಗಲೂ ನಾನು ಡೌಟ್ ಮಾಡ್ತಾಳೆ ಅಂತ. ಅದೇ ಇನ್ಯಾರೋ ಆಂಟಿ ಹತ್ರ ಹೇಳಿದಾಗ ಅವ್ರಿಗೆ ಆ ಜವಾಬ್ದಾರಿ ಇಲ್ಲ, ವಾವ್ ಗುಡ್ ಮಾಡು, ಏನೆಲ್ಲ ಮಾಡ್ತಿದೆಯಲ್ಲ ನೀನು ಅಂತಾರೆ. ಸೊ ಅವ್ರಿಗೇನಿಸುತ್ತೆ ಅಂದರೆ ನನಗೆ ಬೇರೆಯವರು ನನ್ನ ಮೇಲೆ ಕಾನ್ಫಿಡೆನ್ಸ್ ತೋರಿಸ್ತಾರೆ, ನಾವು ಅಮ್ಮನಿಗಿಲ್ಲ ನನ್ನ ಅಪ್ಪನಿಗಿಲ್ಲ ಅಂತ. ಸೊ ಈ ಸಣ್ಣ ಡಿಫ್ರೆನ್ಸನ್ನು ಅಪ್ಪ ಅಮ್ಮ ಅರ್ಥ ಮಾಡಿಕೊಂಡ್ರೆ ಅವರು ಮಗು ನಮ್ಮನ್ನು ಹೇಟ್ ಮಾಡ್ತಾ ಇದೆ, ಬೇರೆಯವ್ರ ಹತ್ರ ಶೇರ್ ಮಾಡ್ತಾ ಇದೆ ಅನ್ನುವ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಜೊತೆಗೆ ನಾವು ಮಗು ಹೇಳುವಾಗ ಕೇಳಿಸ್ಕೊಳ್ಳೋಣ. ಫಸ್ಟ್ ಲೆಟ್ ಚೈಲ್ಡ್ ಕಂಪ್ಲೀಟ್. ಅದು ಹೇಳೋದಕ್ಕಿಂತ ಮುಂಚೆ ಈಗ ಬೇಡ, ಅದು ನೀನು ಬರೀ ಇದೇ ಮಾಡ್ತೀಯ ಅಂಥೇಳಿ ತುಂಬ ಬೇಗ ರಿಯಾಕ್ಟ್ ಮಾಡ್ತೇವೆ, ಇಂಪಲ್ಸಿವ್ ಆಗಿ ಸ್ಟಾಪ್ ಮಾಡ್ತೇವೆ. ಅಥವಾ ಮಗುವನ್ನು ಸಂಪೂರ್ಣ ಕೇಳಿಸ್ಕೊಳ್ಳದೆ ಮಗುವಿನ ಪರಿಶ್ರಮ ಅಥವಾ ಮಗುವಿನ ಶಕ್ತಿ ಬಗ್ಗೆ ನಾವು ಅನುಮಾನ ಮಾಡ್ತೇವೆ. ಅದು ಮಾಡೋದು ಬೇಡ. ಅದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಆ ಮಗುವಿಗೆ ಒಂದು ನಂಬಿಕೆ ಬರ್ತದೆ, ನಾನು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಅಪ್ಪ ಅಮ್ಮನ ಹತ್ರ ಹೇಳ್ಬೋದು, ನಮ್ಮ ಮನೆಯಲ್ಲಿ ಒಂದು ಆರೋಗ್ಯಕರ ಚರ್ಚೆ ಆಗುತ್ತೆ, ಅದರ ನಂತರ ನಾವು ನಿರ್ಧಾರ ತಗೊಳ್ಬೋದು. ಯಾವಾಗಲೂ ಅವರು ಬೇಡ ಅಂತಾರೆ ಅಂತ ಇಲ್ಲ ಅಂತ ಅವ್ರಿಗೂ ಧೈರ್ಯ ಬರುತ್ತೆ. ಕರೆಕ್ಟ್. ನಾನು ನೆಕ್ಸ್ಟ್ ಪ್ರಶ್ನೆ ಅದನ್ನೇ ಹಾಕೊಂಡಿದ್ದೇನೆ, ಅದಕ್ಕೆ ಉತ್ತರ ಕೊಟ್ಬಿಟ್ರಿ. ಇದೇ ಪ್ರಶ್ನೆ, ಒಂದು ಡೆಮಾಕ್ರೆಟಿಕ್ ಚರ್ಚೆ ಅಂದರೆ ನನಗೆ ವಾಯ್ಸ್ ಇದೆ ನನ್ನ ಮನೆಯಲ್ಲಿ, ನಾನು ಹೇಳ್ಕೊಳ್ಬೋದು ಅಂತ. ಈ ಪರಿಸ್ಥಿತಿ ಇದ್ದಾಗ ಒಂದು ಹುಡುಗಿ ಬಂದು ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ನನಗೆ ಇವತ್ತೊಂದು ಹುಡುಗ ಲವ್ ಲೆಟರ್ ಕೊಟ್ಟ ಅಂತ ಹೇಳ್ಕೊಳ್ತಾಳೆ. ಒಂದು ಹುಡುಗ ಬಂದು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾರೆ, ಅಪ್ಪ ನನಗೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಸ್ಮೋಕ್ ಮಾಡು ಅಂತ ಹೇಳಿದರು, ನಾನು ಎಷ್ಟು ಬೇಡ ಅಂದರೂ ನನ್ನ ಬಾಯಲ್ಲೇ ಇಟ್ಟರು ಅಂತ ಹೇಳ್ಕೊಳ್ಳುವ ಒಂದು ಮುಕ್ತ. ನೀವಾಗಲೇ ಹೇಳ್ತಾ ಇದ್ರಿ ಶ್ರುತಿ ಲಹರಿ ಅಂತೇಳಿ, ಅಂದರೆ ಆ ಮಕ್ಕಳ ಮನಸ್ಸಿನಲ್ಲಿ ಇರುತ್ತೆ, ಇವತ್ತು ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ನನಗೆ ಈ ಹ್ಯಾಬಿಟ್ ಮಾಡಿಸಿದ್ರು, ಆದರೆ ಮನೆಯಲ್ಲಿ ಹೋದ ತಕ್ಷಣ ನೀನು ಅಲ್ಲಿ ಯಾಕೆ ಹೋಗಿದ್ದೆ, ನೀನು ಅವ್ರ ಜೊತೆ ಯಾಕೆ ಹೋಗಿದ್ದೆ ಅಂತ ಕೇಳಿಬಿಟ್ರೆ ಅಂತ ಭಯ ಬಂದುಬಿಟ್ರೆ ಅವ್ನು ಹೇಳೋದೇ ಇಲ್ಲ ಅದನ್ನು, ಅಲ್ವಾ?
ಈಗ ನನಗೆ ಅವನೊಬ್ಬ ಲವ್ ಲೆಟರ್ ಕೊಟ್ಟ ಅಂತ ಹೇಳಿದ ತಕ್ಷಣ ಅಮ್ಮ ನೀನೇನೋ ಮಾಡಿರ್ತೀಯ, ನೀನು ಅವನ ಹತ್ರ ಯಾಕೆ ಅಷ್ಟು ಕ್ಲೋಸ್ ಆಗಿದ್ದೆ, ಅವನಿಗೆ ಅಷ್ಟು ಧೈರ್ಯ ಹೆಂಗೆ ಬಂತು ಅಂತ ನನ್ನನ್ನು ಅನುಮಾನಿಸ್ಬಿಡ್ತಾರೆ ಅಂತ ಹೇಳಿದರೆ ಅವಳು ಹೇಳೋದೇ ಇಲ್ಲ ಅದನ್ನು. ಕರೆಕ್ಟ್. ಬಟ್ ಅದರ ಪರಿಣಾಮ ನಾವು 3 ವರ್ಷದ ನಂತರ ನೋಡ್ತೇವೆ. ನಿಜ ನಿಜ. ಸೊ ಈ ರೀತಿಯಾಗಿ ಪೋಷಕರು ಸ್ವಲ್ಪ ಆ ಮಗು ಹೇಳುವುದನ್ನು ಸಂಪೂರ್ಣವಾಗಿ ನಾನ್ ಜಡ್ಜ್ಮೆಂಟಲ್ ಆಗಿ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಿದರೆ ಹೊರಗಿನವ್ರ ಹತ್ರ ಹೇಳ್ತಾರೋ ಬಿಡ್ತಾರೋ ಅಪ್ಪ ಅವನ ಹತ್ರ ಹೇಳ್ತಾರೆ. ಅದಕ್ಕೊಂದು ಸಮಯ ಮಾಡ್ಕೊಳ್ಬೇಕಷ್ಟೆ. ಹೌದು. ಇನ್ನು ಮಕ್ಕಳಲ್ಲಿ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ, ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ನೀವು ಆಗ್ಲೇ ಹೇಳಿದ್ರಿ ಸಣ್ಣವ್ರು ಇರ್ತಾ LKG UKG ಇದ್ದಾಗ ಮಾತಾಡ್ತಿದ್ರು, ಪ್ರಶ್ನೆ ಕೇಳ್ತಾ ಇದ್ರು. ಈಗ ಮಾತು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಗ್ಯಾಪ್ ಆಗಿದೆ, ಅದು ಕೇಳಿಸ್ಕೊಳ್ಳೋ ಕಿವಿ ಇಲ್ಲ ಅಂತ ಅವರೇ ಸುಮ್ಮನಾಗ್ಬಿಟ್ಟಿದ್ದಾರೆ. ಸೊ ಮಕ್ಕಳು ಆ ಥರ ಮಾತನ್ನ ಮುಂದುವರಿಸ್ಬೇಕು. ಪ್ರಶ್ನೆ ಕೇಳಿದಾಗ ನಮಗೆ ಕಿರಿಕಿರಿ ಆಗತ್ತೆ. ನಾವು ಕೂಡ ಸಣ್ಣವ್ರು ಇರ್ತಾ ನಾವು ಇದೇ ತರ ಪ್ರಶ್ನೆ ಕೇಳಿ ಬೆಳೆದವರು, ಬಟ್ ಇವಾಗ ನಮ್ಮ ಮಕ್ಳು ಕೇಳ್ಬೇಕಾದ್ರೆ ನಮಗೆ ಕಿರಿಕಿರಿ ಅನ್ಸುತ್ತೆ. ಸೊ ಮಕ್ಕಳು ಪ್ರಶ್ನೆ ಕೇಳ್ಬೇಕಾದ್ರೆ ಪೇರೆಂಟ್ಸ್ ಅದನ್ನ ಹೆಂಗ್ ಸ್ಪಂದಿಸ್ಬೇಕು? ಅವ್ರ ಪ್ರಶ್ನೆಗಳಿಗೆ ಬಾಯಿ ಮುಚ್ಚಿ ಕುತ್ಕೋ ಅನ್ಬೇಕಾ ಅಥವಾ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಮಾಡಬೇಕಾ? ಎಸ್, ಇನ್ಫ್ಯಾಕ್ಟ್ ಕೆಲವು ಅಧ್ಯಯನಗಳ ಪ್ರಕಾರ ಒಂದು ಶಾಲೆಗೆ ಅಂತ ತಲುಪುವ ಮುಂಚೆ ಪ್ರತಿ ಮಗು ಯೋಚನೆ ಮಾಡುವ ರೀತಿ ವಿಭಿನ್ನವಾಗಿರ್ತದಂತ. 98% ಮಕ್ಕಳು ವಿಭಿನ್ನವಾಗಿ ಯೋಚನೆ ಮಾಡ್ತಿರ್ತಾರೆ ಮತ್ತು ಪ್ರತಿಯೊಂದನ್ನು ಪ್ರಶ್ನಿಸಿ ಅದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ, ಇದ್ಯಾಕೆ ಹಾಗೆ ಅಂತ ಯೋಚನೆ ಮಾಡಿಕೊಂಡೇ ಅವರ ಮಿದುಳು ಕಾನ್ಸ್ಟೆಂಟ್ ವರ್ಕ್ ಮಾಡ್ತಾ ಇರುತ್ತೆ. ಯಾಕಂದರೆ ಅವ್ರಿಗೆಲ್ಲದು ಆಶ್ಚರ್ಯ. ಒಂದು ವಯಸ್ಸಿನ ನಂತರ ನಾವು ವಿ ಸ್ಟಾರ್ಟ್ ಬಿಲೀವಿಂಗ್ ಆ್ಯಸ್ ಇಟ್ ಈಸ್ ಅಲ್ವಾ. ಒಂದು ವಾತಾವರಣದಲ್ಲಿ ಇರೋದನ್ನೆಲ್ಲ ಪ್ರಶ್ನೆ ಮಾಡಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅದು ಮೊದಲ ಬಾರಿ ಕಲಿತಾ ಇದೆ ಮಗು. ಪೋಷಕರಿಗೆ ಏನು ಅನಿಸುತ್ತೆ ಅಂದರೆ ಇದನ್ನು ನೆನ್ನೆ ಹೇಳಿದ್ದೀನಲ್ಲ, ಮೊನ್ನೆ ಹೇಳಿದ್ದೀನಲ್ಲ, ಓದುವಾರ ಅಷ್ಟೇ ಹೇಳಿದ್ದೀನಲ್ಲ, ಬೆಳಗ್ಗೆ ಹೇಳಿದ್ದೀನಲ್ಲ ಅಂತ ಇವ್ರಿಗೆ ಅನಿಸುತ್ತೆ. ಆದರೆ ಪೋಷಕರಿಗೆ ಈ ಮಕ್ಕಳು ಪ್ರಶ್ನೆ ಕೇಳೋದು ಎಷ್ಟು ಮುಖ್ಯ ಅಂತಂದರೆ, ಒಂದು ಅಲ್ಲಿ ಆಲೋಚನಾ ಶಕ್ತಿಯನ್ನು ನಾವು ಬೆಳೆಸ್ತಾ ಇದ್ದೇವೆ. ಎರಡನೇದು ಆ ರಿಪಿಟೇಷನ್ಸ್ ಇದೆಯಲ್ಲ, ಬಾರಿ ಕೇಳುವಂಥದ್ದು, ಅದು ಆ್ಯಕ್ಚುಲಿ ಅವರ ಮಿದುಳಿಗೆ ಅದು ಸಮಾಧಾನ ಕೊಡ್ತದೆ. ದೇ ಲರ್ನ್ ಬೈ ರಿಪಿಟೇಷನ್ಸ್. ನಮಗನ್ಸ್ಬೋದು ಕೇಳಿದ್ದನ್ನೇ ಅವ್ನು ಕೇಳ್ತಿದ್ದಾನೆ, ಹೇಳಿದ್ದನ್ನೇ ಹೇಳ್ತಿದ್ದಾನೆ ಅಂತ. ಆ್ಯಕ್ಚುಲಿ ಅವರು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ರು. ಓ ಇದು ಹೀಗಾದರೆ ಹೀಗೆ, ಓ ಇದು ಈ ಬಣ್ಣ ಯಾಕಂದರೆ ಹೀಗೆ, ಇದು ಯಾಕೆ ತಿರುಗ್ತದಂದರೆ ಅದರಿಂದ ಇದು ಕೆಲಸ ಮಾಡ್ತಾ ಇರ್ತದೆ ಅಲ್ವಾ ಅಪ್ಪ ಅಂತ ಮತ್ತೆ ನಮ್ಮನ್ನು ಕೇಳ್ತಾರೆ. ಆದರೆ ಅವರು ಅಲ್ಲಿ ಒಳಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಗೆ ಅವರು ಎಷ್ಟೇ ಪ್ರಶ್ನೆ ಕೇಳಿ ನಮಗೆ ತಾಳ್ಮೆ ಇದ್ದ ಸೂತ್ರ ಕೊಡೋಣ. ನಾವೇನೋ ಬ್ಯುಸಿ ಆಗಿದ್ದೇವೆ, ಈಗ ಒಂದು ನಾನೇನೋ ಫೋನಲ್ಲಿದ್ದೀನಿ, ಮಗು ಬಂದು ಅಪ್ಪ 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 ಮಾಡ್ತದೆ, ನನಗನ್ಸುತ್ತೆ ಏನಾದ್ರು ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದೀನಿ ಆವಾಗಲೇ ಒಂದು ಪಿರಿಪಿರಿ ಅಂತ. ಆ್ಯಕ್ಚುಲಿ ಆಚೆ ಇಂಪಾರ್ಟೆಂಟ್ ಕಾಲ್ ಹೌದೋ ಅಲ್ಲೋ ಅಂತ ನಾವು ಯೋಚನೆ ಮಾಡಿದರೆ ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಕಾಲ್ ಆಗಿರುತ್ತೆ. ಇನ್ನು ಯಾರೋ ಫೋನ್ ಮಾಡಿರ್ತಾರೆ, ಅವರು ಯಾವುದೋ ಒಂದು ಅವರ ಅಗತ್ಯಕ್ಕೆ ತಕ್ಕಂಗೆ ಫೋನ್ ಮಾಡಿರ್ತಾರೆ, ಅವ್ರ ಕಷ್ಟಕ್ಕೆ ತಕ್ಕಂಗೆ. ಅವರು ನಮ್ಮ 1 ಗಂಟೆ ಸಮಯ 2 ಗಂಟೆ ಸಮಯ ತಗೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಆ ಮಗು ನಮ್ಮನ್ನು ಏನೋ ಕೇಳ್ಕೋಬೇಕು ಅಂತ ಬಂದಿರುತ್ತೆ. ಮಗುಗೆ ಹೇಳ್ಬೋದು ಈ ಫೋನ್ ಕಾಲ್ ಮುಗಿಸಿ ನಿನ್ನ ಹತ್ರ ಮಾತಾಡ್ತೀನಿ ಅಂತ, ಅಥವಾ ಫೋನ್ ಕಾಲಲ್ಲಿ ಇರೋರಿಗೆ ಹೇಳ್ಬೋದು ನನ್ನ ಮಗು ಏನೋ ಕೇಳ್ತಾ ಇದೆ, ಒಂಚೂರು ಲೈನಲ್ಲಿ ಇರ್ತೀರಾ, ನಾನು ಮಾತಾಡ್ತೀನಿ ಅಂತ. ಆವಾಗ ಆ ಮಗುವಿನ ಕುತೂಹಲ ಹಾಗೇ ಉಳಿತದೆ. ಅವನು ಬಂದು ಹೇಳಿ ಹೋಗ್ತಾನೆ. ನಮಗನ್ಸುತ್ತೆ ಏನಂದರೆ ನಾನು ಮಾತಾಡ್ಲಿಕ್ಕೆ ಕೂತಾಗ, ನಾನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡುವಾಗ, ನಾನು ಸೀರಿಯಲ್ ನೋಡುವಾಗಲೇ ಇವನು ಮಾತಾಡೋದು ಜಾಸ್ತಿ ಅಂತ. ಇನ್ಫ್ಯಾಕ್ಟ್ ಹೌದು, ದೇ ವಾಂಟ್ ಯುವರ್ ಅಟೆನ್ಷನ್ ವೆನ್ ಯು ಆರ್ ಬಿಸಿ. ಬಟ್ ಅವರು ನಿಮ್ಮ ಸುತ್ತನೇ ಇರಬೇಕು. ನೀವು ಅವ್ರ ಕಡೆ ಗಮನ ಕೊಡ್ತಿಲ್ಲ ಅಂತ ಅನ್ನಿಸ್ದಾಗ ಬಂದು ಏನೋ ಒಂದು ಪ್ರಶ್ನೆ ಹಿಡ್ಕೊಂಡು ಬರ್ತಾರೆ. ಸೊ ದೇ ವಾಂಟ್ ಟು ಮೇಕ್ ದೆಮ್ಸೆಲ್ಫ್ ಫೀಲ್ ಸೇಫ್ ದ್ಯಾಟ್ ನೀವು ಅವ್ರಿಗೆ ಗಮನ ಕೊಡ್ತಾ ಇದ್ದೀರಿ ಅಂತ. ಅವರ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ನಿಮ್ಮ ಹತ್ರ ಉತ್ತರ ಇರಬೇಕು ಅಂತ ಇಲ್ಲ. ಆದರೆ ಬಿ ಸಿನ್ಸಿಯರ್, ಪ್ರಾಮಾಣಿಕವಾಗಿರಿ. ಏನೋ ಒಂದು ಹೇಳಿ ಅವರ ಬಾಯಿ ಮುಚ್ಚಲಿಕ್ಕೆ ಹೋಗಬೇಡಿ. ಅಥವಾ ಏನೋ ಒಂದು ಹೇಳಿ, ಅಂದರೆ ಮೇಡಮ್ ಹೇಳಿದ್ರು, ಎದುರಿಸ್ಬಿಟ್ಟು ಬಾಯಿ ಮುಚ್ಕೋ, ಎಷ್ಟು ಪ್ರಶ್ನೆ ಕೇಳ್ತೀಯಾ, ನಿನ್ನ ಬಾಯಿ ಕಟ್ಗೆದಾಗಿದ್ರೆ ಒಡೆದೋಗ್ತಿತ್ತು, ಅದೆಷ್ಟು ಮಾತಾಡ್ತೀಯ, ಮಾರ್ಕ್ಸ್ ಇಲ್ಲ ಏನಿಲ್ಲ, ಮಾತಾಡೋಕ್ಕೊಂದಿದೆಯಾ. ಸೊ ಅಲ್ಲಿ ತಾತ್ಕಾಲಿಕವಾಗಿ ಅವರ ಬಾಯಿಯನ್ನು ಮುಚ್ಚಿಸ್ಲಿಕ್ಕೋಸ್ಕರ ನಾವು ಮುಂದಾಗ್ಬಿಟ್ರೆ ಆ ಮಗು ಆ್ಯಕ್ಚುಲಿ ಆ ಆಲೋಚನೆ ಶಕ್ತಿ, ಸೃಜನಶೀಲತೆ, ಆ ಪ್ರಶ್ನೆ ಕೇಳುವ ಪರಿ, ಇದು ಪೋಷಕರಿಗೂ ಶಿಕ್ಷಕರಿಗೂ ಅನ್ವಯ ಆಗ್ತದೆ. ಯಾಕಂದರೆ ನಮ್ಗೆ ಯಾರು ಪ್ರಶ್ನೆ ಕೇಳೋದು ಇಷ್ಟ ಆಗಲ್ಲ. ನಾನು ಹೇಳಿದಷ್ಟು ಮಾಡು, ನಾನು ಹೇಳ್ದಂಗೆ ಕೇಳು, ಎಷ್ಟು ಪ್ರಶ್ನೆ ಕೇಳ್ತೀಯ ಅಂಥೇಳಿ ಅವ್ರನ್ನ ಸ್ಟಾಪ್ ಮಾಡಿಬಿಡ್ತೀವಿ. ಇನ್ಫ್ಯಾಕ್ಟ್ ಇಡೀ ಶಿಕ್ಷಣ ನಾವು ಗಮನಿಸಿದರೆ ಅದು ಪ್ರಶ್ನೆ ಕೇಳೋದ್ರಿಂದನೇ ಮೂಲವಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಟ್ರೆ ಅದು ನಾನು ಹೊಸತೇನೋ ಮಗು ಕಲಿಯಲ್ಲ, ನಾನು ಎಷ್ಟಿದೆ ಅಷ್ಟು ಕಲ್ತ್ಕೋ ಅಂತ ಹೇಳ್ಬಿಡ್ತೀವಿ. ಪ್ರಶ್ನೆ ಕೇಳಬೇಕು ಮಗು. ಪ್ರಶ್ನೆ ಕೇಳೋದು ನಿಲ್ಲಿಸಿದ ದಿನ, ಈಗ ನಾವು ದೊಡ್ಡವರಾಗಿ ಪ್ರಶ್ನೆ ಕೇಳೋದು ನಿಲ್ಲಿಸಿದ್ದೀವಲ್ವ, ಪ್ರಶ್ನೆ ಕೇಳೋದು ನಿಲ್ಲಿಸಿದ ದಿನ ನಾವು ಹೊಸದನ್ನು ಕಲಿಯೋದು ನಿಲ್ಲಿಸಿದ್ದೀವಿ ಅಂತ ಅರ್ಥ. ಹಾಗಾಗಿ
ಮಕ್ಕಳು ಪ್ರಶ್ನೆ ಕೇಳಿ, ಅವ್ರು ಕೇಳಿದಷ್ಟು ದಿನ ನೀವು ಖುಷಿಯಾಗಿರಿ. ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ ಪ್ರಾಮಾಣಿಕವಾಗಿ ನಾನು ರೆಫರ್ ಮಾಡಿ ಹೇಳ್ತೇನೆ, ಅಥವಾ ಅಮ್ಮನ ಕೇಳಿ ಹೇಳ್ತೇನೆ, ನಿನ್ನ ಟೀಚರ್ನ ಕೇಳು, ಅವ್ರಿಗೆ ಉತ್ತರ ಗೊತ್ತಿರ್ಬೋದು, ಇಲ್ಲ ಒಂದು ಪುಸ್ತಕ ತೊಗೊಂಡು ಬಾ ಓದಿ ರೆಫರ್ ಮಾಡೋಣ ಅಂತ ಆ ಮಗು ಜೊತೆ ಕೂತ್ಕೊಂಡು ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಅದ್ಭುತ ಕೆಲಸವನ್ನು ಆ ಸಮಯದಲ್ಲೇ ನಾವು ಮಾಡ್ಬೋದು. ಇದೆಲ್ಲ ಅವಕಾಶ ಇರೋದು ನೀವು ಮಕ್ಕಳಿಗೆ ಉತ್ತರ ಹೇಳಿದರೆ. ಓಕೆ, ಇನ್ನೊಂದು ಸ್ಕ್ರೀನ್ ಟೈಮ್ ಅಂತ ಬಂದಾಗ 6 ತಿಂಗಳು ಮಗುವಿಂದಲೇ ಶುರುವಾಗುತ್ತೆ. ಅದು ಊಟ ಮಾಡೋದಿಲ್ಲ ಅಂದಾಗ ಪೋಷಕರಾದವ್ರು ಫೋನ್ ಕೊಟ್ಟು ಡೈವರ್ಟ್ ಮಾಡಿ ಊಟ ಮಾಡಿಸ್ತಾರೆ. ಸಣ್ಣ ಮಗುವಿಂದ ಈ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ನನಗನ್ಸುತ್ತೆ ನಾವೆಲ್ಲ ಅಂದರೆ ನಾವೇನು ತುಂಬ ಚೆನ್ನಾಗಿ ಚೈಲ್ಡ್ಹುಡ್ ಮಾಡಿದ್ದೀವಿ, ಜೆನ್ಸಿಗೆ ನಾವು ದೂರೋದು ಅಂತ ಏನೂ ಅಲ್ಲ. ಕಥೆಗಳನ್ನು ಓದ್ತಾ ಇದ್ವಿ, ಕಲ್ಪನೆ ಮಾಡ್ಕೊಳ್ತಾ ಇದ್ವಿ, ಆ ಕಲ್ಪನೆ ಶಕ್ತಿ ಜಾಸ್ತಿ ಇರ್ತಾ ಇರ್ತದೆ. ಯಾವಾಗ ನಾವು ಜಾಸ್ತಿ ಓದ್ತೇವೆ ನಮಗೆ ಅದು ಇಮ್ಯಾಜಿನೇಷನ್, ಪದಗಳ ಜೊತೆ ನಮ್ಮ ಕಲ್ಪನೆಗಳು ಹೋಗ್ಬಿಡುತ್ತೆ, ಭಾಷೆನೂ ನಮ್ದು ಚೆನ್ನಾಗಿ ಹೋಗುತ್ತೆ. ಸೊ ಆ ಎಲ್ಲ ಚಾನ್ಸಸ್ ಈಗಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ. ಪೋಷಕರಲ್ಲಿ ಒಂದು ವಿನಂತಿ ಆ್ಯಕ್ಚುಲಿ ಅಂದರೆ, ಏನು ಮಾಡೋದು ಸರ್, ಹಠ ಮಾಡುತ್ತೆ ಮಗು, ಏನು ಮಾಡಿದರೂ ಕೇಳಲ್ಲ, ನನಗೂ ಸಾಕಾಗಿರುತ್ತೆ, ಕೆಲಸ ಮಾಡಬೇಕಿರುತ್ತೆ, ಹೊರಗೂ ದುಡ್ದು ಬರ್ತೀನಿ, ಈ ಥರದ್ದೆಲ್ಲ ರೀಸನ್ಸ್ ಇರುತ್ತೆ. ಬಟ್ ಏನೇ ಆದರೂ ಮೊದಲ 2 ವರ್ಷ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಬೇಡ, ಮೊಬೈಲ್ ಬೇಡ ಮೊದಲ 2 ವರ್ಷ. ಯಾಕಂದರೆ ಮಗುವಿನ ಮಿದುಳ ಬೆಳವಣಿಗೆ ಆಗ್ತಾಯಿದೆ, ಕನೆಕ್ಷನ್ಸ್ ಆಗ್ತಾಯಿದೆ. ಕ್ಷಣ ಕ್ಷಣದಲ್ಲಿ ಸಾವಿರಾರು ನೂರಾರು ನರಕೋಶಗಳು ಅವರು ಬೆಳವಣಿಗೆ ಆಗ್ತಾಯಿದೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಸ್ಪರ್ಶ ಬೇಕು, ನಿಮ್ಮ ಮಾತು ಬೇಕು, ನಿಮ್ಮ ಕಥೆಗಳು ಬೇಕು, ನಿಮ್ಮ ಲಾಲಿ ಹಾಡು ಬೇಕು, ನೀವು ಅವ್ರ ಜೊತೆಗೆ ಆಟ ಆಡಬೇಕು, ನಿಮ್ಮ ಧ್ವನಿಗಳ ಏರುಪೇರುಗಳನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಸೊ 2 ವರ್ಷಕ್ಕೆ ಅವ್ರ ಮಿದುಳು ಏನಪ್ಪ ಕಲಿಯುತ್ತೆ ಅಂತ ನಿಮಗೆ ಅನಿಸ್ಬೋದು. ಆದರೆ ನಾವು ಅವ್ರ ಜೊತೆಗೆ ಮಾತಾಡೋದನ್ನು, ಬೇರೆ ಮಕ್ಕಳ ಜೊತೆಗೆ ಅವ್ರು ಮಾತಾಡೋದನ್ನು, ಕಥೆಗಳನ್ನು ಹೇಳೋದನ್ನು ನಾವು ಸ್ಕ್ರೀನ್ ಟೈಮಿಂದ ರೀಪ್ಲೇಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವರ ಮಿದುಳು ಬೇಗ ಸುಸ್ತಾಗ್ತದೆ, ಭಾಷೆ ಕಲಿಯೋದಿಲ್ಲ. ಈಗ ಶ್ರುತಿಯವರು ಹೇಳಿದಾಗೆ ಮಕ್ಕಳಿಗೆ ಪದಗಳು ಬರ್ತಾಯಿಲ್ಲ. ಈಗ ನೀವು ಮಕ್ಕಳ ಹತ್ರ ಮಾತಾಡಿ ನೋಡಿ, ಒಂದು 2-3 ನಿಮಿಷ ನಿರರ್ಗಳವಾಗಿ ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಮಕ್ಕಳು ಕಣ್ ಬ್ಲಿಂಕ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಸ್ಕ್ರೀನ್ ನೋಡಿದ್ದು. ನೀವು ನಿಮ್ಮ ಹತ್ರ ತುಂಬ ಜನ ಬಂದಿರ್ಬೋದು, ಖಂಡಿತ. ಏನಾದರೂ ಎಕ್ಸಾಂಪಲ್ ಕೊಡ್ಬೋದಾ ಆ ಥರ ಅನುಭವ ಇದ್ದೀರಿ? ಅಲ್ಲ, ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಈಗ ಮಕ್ಕಳು ಸ್ಕ್ರೀನ್ ಟೈಮ್ ನೋಡೋದ್ರಿಂದ. 2 ವರ್ಷಕ್ಕೆ ಸಲ್ಲದೆ ಅಂತಲೇ ಹೇಳ್ತೀವಿ. ಇನ್ನು ದೊಡ್ಡ ಮಕ್ಕಳಂತೂ ಹೀಗೆ ಹಠ ಮಾಡಿ ಕಿತ್ಕೊಂಡು ನೋಡ್ತಾರೆ. ಅದರಲ್ಲೂ ಕೋವಿಡ್ ಗಿಫ್ಟ್ ಇತ್ತು, ಕೋವಿಡಿಂದ ಎಲ್ಲರೂ ಮೊಬೈಲ್ ತಂದುಕೊಟ್ಟು ಮಕ್ಕಳಿಗೆ ತಂದುಕೊಟ್ರು. ಮನೆಯಲ್ಲಿ ಒಬ್ಬೊಬ್ಬರ ಹತ್ರ 2-3 ಫೋನ್ಗಳು ಇರೋದರಿಂದ ಮಕ್ಕಳಿಗೆ ಸಿಗ್ತದೆ. ಅದರಿಂದ ಏನಾಗ್ತಿದೆ ಅಂತಂದರೆ, ಫಸ್ಟು ಮಕ್ಕಳ ಕಾನ್ಸಂಟ್ರೇಷನ್ ಹಾಳಾಗ್ತಾ ಇದೆ, ಮಕ್ಕಳು ನಿದ್ರಾ ಸಮಯ ಹಾಳಾಗ್ತಾ ಇದೆ, ತಡವಾಗಿ ಮಕ್ಕಳು ಮಲಗ್ತಾ ಇದ್ದಾರೆ, ತಡವಾಗಿ ಹೇಳ್ತಾ ಇದ್ದಾರೆ, ತುಂಬ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಆ ಬ್ಲೂ ರೇಡಿಯೇಷನ್ನಿಂದಾಗಿ ನೀವು ಹೇಳಿದಾಗೆ ದೃಷ್ಟಿಯ ತೊಂದರೆಗಳಾಗ್ತಾ ಇದೆ. ಮಕ್ಕಳು ಕಣ್ಣು ಪಿಳುಕಿಸೋಂಥದ್ದು, ನೇರವಾಗಿ ನೋಡಿ ತುಂಬ ಹೊತ್ತು ನೋಡೋದ್ರಿಂದ ಏನಾಗುತ್ತೆ, ಈಗ ಅವರೊಂದು ಇಂಟ್ರೆಸ್ಟಿಂಗ್ ನೋಡುವಾಗ ಅವರು ಹೆಚ್ಚು ಬ್ಲಿಂಕ್ ಮಾಡೋದಿಲ್ಲ, ಹಾಗಾಗಿ ಕಣ್ಣಿಗೆ ತೊಂದರೆ ಆಗ್ತಾಯಿದೆ, ದೃಷ್ಟಿಯ ತೊಂದರೆಗಳು ಆಗ್ತಾಯಿದೆ, ತಲೆನೋವುಗಳು. ಇದೆಲ್ಲ ಮೊಬೈಲಿಂದನೇ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಆದರೆ ಬೆಳಗ್ಗೆ ಎದ್ದಾಗ ಮಗು ಕಿರಿಕಿರಿಯಿಂದ ಹೇಳ್ತದೆ, ತಡವಾಗಿ ಹೇಳ್ತದೆ, ಸ್ಟಡೀಸಲ್ಲಿ ಅಂಕಗಳು ಕಡಿಮೆ ಆಗ್ತಾಯಿದೆ, ಶಾಲೆಯಲ್ಲಿ ಆ್ಯಕ್ಟಿವ್ ಆಗಿರೋದಿಲ್ಲ. ಭಾಷೆಗಳು ಗಮನಿಸಿದರೆ ಒಂದು ಸರಾಗವಾಗಿ ಒಂದು ಭಾಷೆಯಲ್ಲಿ 1-2 ನಿಮಿಷ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಎಲ್ಲ ಭಾಷೆಯನ್ನು ಮಿಕ್ಸ್ ಮಾಡಿ ಕಷ್ಟಪಟ್ಟು ಮಾತಾಡ್ತಾರೆ. ಯಾಕೆ ಅಂತಂದರೆ ಅವರ ಗಮನ ಆ ಸ್ಕ್ರೀನ್ಸಲ್ಲಿದೆ. ಈಗ ಅಷ್ಟೊತ್ತು ಅಪ್ಪ ಅಮ್ಮ ಜಗಳ ಮಾಡಿ ಮೊಬೈಲ್ ಕಿತ್ಕೊಂಡು ಹೋಗಿ ಓದ್ಕೊ ಅಂತ ಹೇಳಿದರು, ಅಷ್ಟೊತ್ತು ನೋಡಿದಂತಹ ಚಿತ್ರಗಳು, ವಿಡಿಯೋಗಳು ಅವ್ರ ಕಣ್ಣು ಮುಂದೆ ಇದೆ ಇನ್ನು. ಸೊ ಅದು ಸುಮಾರು ಹೊತ್ತು ನಡೀತದದು. ಸೊ ಈ ಸ್ಕ್ರೀನ್ ಅಡಿಕ್ಷನ್ನು ಈ ಮಾದಕ ದ್ರವ್ಯ ವ್ಯಸನದ ಅಡಿಕ್ಷನ್ಸ್ಗೆ ಭಿನ್ನವಾಗಿಲ್ಲ. ಈಗ ಒಂದು ಮಾದಕ ವಸ್ತು ಅಥವಾ ಮದ್ಯ ವಸ್ತುಗೆ ಹೇಗೆ ಒಂದು ಅವಲಂಬಿತ ಆಗಿರ್ತಕ್ಕಂಥ ವ್ಯಕ್ತಿ, ಅವನು ಏನೇ ಕೆಲಸ ಮಾಡ್ತಾಯಿದ್ರು ಅವನ ಮನಸ್ಸಲ್ಲಿ ಏನು ಓಡ್ತಾ ಇರ್ತದೆ ಅಂದರೆ, ಯಾವಾಗ ಕೆಲಸ ಮುಗಿಸಿ ನಾನು ಹೊರಗೆ ಹೋಗಲಿ, ಇವತ್ತು ಯಾರ ಜೊತೆಗೆ ನಾನು ಮದ್ಯಪಾನ ಮಾಡಲಿಕ್ಕೆ ಹೋಗಲಿ, ಇವತ್ತು ಮದ್ಯಪಾನ ಮಾಡಲಿಕ್ಕೆ ನಾನು ದುಡ್ಡು ಹೇಗೆ ಜೋಡಿಸ್ಲಿ, ಹೇಗೆ ಅವನ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಈ ಅಡಿಕ್ಷನ್ಸಲ್ಲಿ ಇದಕ್ಕೆ ಬಿಹೇವಿಯರಲ್ ಅಡಿಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಈ ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್ಸು, ಇಂಟರ್ನೆಟ್ ಅಡಿಕ್ಷನ್ಸಲ್ಲಿ ಇರ್ತಕ್ಕಂತಹ ಮಕ್ಕಳು ಮತ್ತು ದೊಡ್ಡವರು ಎಲ್ಲರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅವರು ಯಾವಾಗ ಬಿಡುವಾಗ್ತಾರೋ ತಕ್ಷಣಕ್ಕೆ ಮೊಬೈಲ್ಗೆ ಓಡ್ತಾ ಇದ್ದಾರೆ. ಶ್ರುತಿಯವರು ಬಾಲ್ಯದ ಬಗ್ಗೆ ಹೇಳಿದರು, ಆಟ ಆಡ್ತಾಯಿದ್ವಿ, ಹೊರಗಡೆ ಸ್ನೇಹಿತರ ಜೊತೆಗೆ ಬೆರೀತಾ ಇದ್ವಿ, ಸಾಯಂಕಾಲ ಹೊತ್ತು ಅಪ್ಪ ಅಮ್ಮ ಬೈದು ಒಳಗೆ ಕರ್ಕೊಂಡು ಬರೋವರೆಗೂ ಮಕ್ಕಳು ಆಡುವಂಥ ಪರಿಸ್ಥಿತಿ ಇತ್ತು. ಈಗ ಬದಲಾಗಿದೆ, ಬೈದು ಮಕ್ಕಳನ್ನು ಹೊರಗೆ ಕಳಿಸ್ಬೇಕಾಗಿದೆ.
ಏನೇ ಮಾಡಿ ಚಿಂತೆ ಇಲ್ಲ, ಮಕ್ಕಳನ್ನು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಸಿ. 2 ವರ್ಷದ ಒಳಗೆ ಕೊಡಲೇಬೇಡಿ. 2 ವರ್ಷದ ನಂತರ ಲೈಕ್ ತುಂಬ ಹಠ ಮಾಡ್ತಾರೆ, ಅವ್ರಿಗೊಂದು ಫಿಕ್ಸ್ ಮಾಡಿ, ನಾನು 3ರಿಂದ 5 ವರ್ಷ ದಿನಕ್ಕೆ 1 ಗಂಟೆ ಕೊಡ್ತೀನಿ. 5 ವರ್ಷದ ನಂತರದಲ್ಲಿ ಅವರ ಶಾಲೆ ಅಕಾಡೆಮಿಕ್ಸು ನೋಟ್ಸ್ ಕೊಟ್ಟಿದ್ದಾರೆ, ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಬೇಕು, ಇಂಥದ್ದೆಲ್ಲ ನೆಪಗಳ ಮಧ್ಯೆ ಅವ್ರಿಗೆ 1 to 2 ಅವರ್ಸ್ಗಿಂತ ಜಾಸ್ತಿ ಆಗೋದೇ ಬೇಡ. ಕೆಲವು ಪೋಷಕರು ನಾವು ಆ 1 ಅವರು ಕೊಡೋದಿಲ್ಲ, ನಾವು ಹಾಗೆ ಮನೆಯಲ್ಲಿ ಮೇಂಟೈನ್ ಮಾಡ್ತಿದ್ವಿ, ಆಲ್ ದ ಬೆಸ್ಟ್, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಆದರೆ ಅನಿವಾರ್ಯ ಆಯಿತು ಅಂದರೆ ಆ 1 ತಾಸು 2 ತಾಸಿಗಿಂತ ಹೆಚ್ಚು. ನಾನು ಹೇಳ್ತಾ ಇರೋದು ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಇವರೆಲ್ಲ ಈಗ ತುಂಬ ಮನೆಗಳಲ್ಲಿ ಬಿಹೇವಿಯರ್ ಅಡಿಕ್ಷನ್ಸ್ ಹೇಗಾಗಿದೆ ಅಂದರೆ 4 ತಾಸು 6 ತಾಸು 8 ತಾಸು ಈ ರೀತಿ ನೋಡುವಂಥ ಸಮಯ ಸೃಷ್ಟಿಯಾಗಿದೆ. ಎಲ್ಲೋ ಒಂದು ಕಡೆ ಪೋಷಕರು ಇದಕ್ಕೆ ಕಾರಣ ಆಗ್ತಾ ಇದ್ದೇವೆ. ಯಾಕೆಂದರೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ನಾನು ಕಳೆದ ವರ್ಷ ಒಂದು ದೂರದ ಊರಿನಿಂದ ಒಬ್ಬರು ಪೇರೆಂಟ್ಸ್ ಬಂದಿದ್ದರು. ಸರ್, ಮೊಬೈಲ್ ತುಂಬ ನೋಡ್ತಾ ಇದ್ದಾನೆ, ಇತ್ತೀಚೆಗೆ ಅವ್ನ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ. ಆ್ಯಕ್ಚುಲಿ ಫಸ್ಟ್ ಎಲ್ಲರೂ ಮಕ್ಕಳನ್ನ ಬ್ಲೇಮ್ ಮಾಡ್ತೀವಿ. ಆಮೇಲೆ ಆ ಮಗು ಹತ್ರ ಮಾತಾಡಿದೆ ನಾನು, ನೋಡಪ್ಪ ಅಷ್ಟೊತ್ತು ನೋಡಬಾರ್ದಲ್ಲ, ನಿನ್ನ ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಿದೆ ನೋಡು, 9ನೇ ಕ್ಲಾಸಲ್ಲಿ ಚೆನ್ನಾಗಿತ್ತು, ಈಗ ಯಾಕೆ ಕಡಿಮೆ ಆಗಿದೆ ಅಂತ ಕೇಳಿದರೆ ಅವ್ನು ಹೇಳ್ತಾನೆ, ನಂಗೆ ಬೋರ್ ಆಗುತ್ತೆ ಸರ್, ಮೊಬೈಲ್ ಬಿಟ್ಟು ನಾನು ಮತ್ತೆ ಬೇರೆ ಮಾಡಲಿ, ಮನೇಲಿ ಟಿ ವಿ ಇಲ್ಲ, ನಾನು ಸೈಕ್ಲಿಂಗ್ ಹೋಗ್ತೀನಿ ಅಂದರೆ ಅಪ್ಪ ಬೇಡ ಅಂತಾರೆ, ನನ್ನ ಪಕ್ಕದ ಮನೆಯವ್ರ ಜೊತೆಗೆ ಆಡೋಕ್ಕೆ ಹೋಗ್ತೀನಿ ಅಂದರೆ ಅಮ್ಮ ಬೇಡ ಅಂತಾರೆ, ಅವ್ರ ಜೊತೆ ಯಾಕೆ ಬರೀತೀಯ ಅಂತ, ನಾನು ಏನು ಮಾಡಲಿ ಅಂದರೆ ಓದು ಅಂತಾರೆ. ಸೊ ಈ ರೀತಿಯಾಗಿ ಪರ್ಯಾಯ ವ್ಯವಸ್ಥೆ ಮಕ್ಕಳಿಗೆ ಮಕ್ಕಳು ಓದೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವ್ರು ಆಟ ಆಡಬೇಕು. ಆ ಆಟದ ಬಗ್ಗೆ ಎಷ್ಟು ರಿಸರ್ಚ್ ನಡೀತಾ ಇದೆ ಅಂದರೆ, ಆಟದ ಬಗ್ಗೆ ಎಷ್ಟೊಂದು ಇವಾಗ ಮಾತಾಡ್ತಾ ಇದ್ದಾರೆ ಅಂದರೆ, ಆಟದಲ್ಲಿ ಮಕ್ಕಳ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ಸೋಷಿಯಲೈಸೇಷನ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕಲಿತಾರೆ, ಒಂದು ಟೀಮ್ ವರ್ಕ್ ಕಲಿತಾರೆ, ಬೇರೆಯವರು ಸೋಲನ್ನು ಒಪ್ಕೊಳ್ಳೋದು ಹೇಗೆ, ನನ್ನ ಸೋಲನ್ನು ಒಪ್ಕೊಳ್ಳೋದು ಹೇಗೆ, ಬೇರೆಯವ್ರು ಗೆದ್ದಾಗ ಅವನನ್ನು ಅಪ್ರಿಷಿಯೇಟ್ ಮಾಡೋದು ಹೇಗೆ, ಇಂಥ ಹಲವಾರು ವಿಚಾರಗಳು ಈ ಆಟದಲ್ಲಿರುತ್ತೆ. ಸೊ ಈ ಪರ್ಯಾಯ ವ್ಯವಸ್ಥೆ ಮಾಡದೆ ನಾವು ಕೇವಲ ಮಕ್ಕಳು ಮೊಬೈಲ್ ನೋಡ್ತಾರೆ ಅಂತ ಅಂದ್ಕೊಳ್ಳೋದು. ನೀವು ಗಮನಿಸಿ, ಒಂದು ವೀಕೆಂಡಿಗೆ ಆ ಮಕ್ಕಳ ಸ್ನೇಹಿತರನ್ನು, ಆ ಮಕ್ಕಳ ಕಸಿನ್ಸ್ನು ಎಲ್ಲರನ್ನೂ ಮನೆಗೆ ಇನ್ವೈಟ್ ಮಾಡಿ, ಸಾಟರ್ಡೆ ಸಂಡೇ ನಿಮ್ಮ ಮನೆಯಲ್ಲೇ ಇರಲಿ, ಅವರು ಮೊಬೈಲ್ ಹತ್ರ ಬಂದರೆ ನೋಡಿ ಅಲ್ವಾ. ಸೊ ಈ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಾನ್ಷಿಯಸ್ ಆಗಿ ಪೇರೆಂಟ್ಸ್ ಮಾಡಬೇಕು. ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ಮೊನ್ನೆ ಒಂದು ಯಾವುದೋ ನಾನು ವೀಡಿಯೋ ನೋಡ್ತಾ ಇದ್ದೆ, ಆ ಮಗು ಕೇಳ್ತಾರೆ, ಒಂದು ಜೋಕ್ ಹೇಳು ಅಂತ. ಆ ಮಗು ಹೇಳ್ತದೆ, ನಮ್ಮಮ್ಮ ಮೊಬೈಲ್ ಜಾಸ್ತಿ ನೋಡಬೇಡ, ಕಣ್ಣು ಹಾಳಾಗುತ್ತೆ ಅಂತೇಳಿ ಮಲಗಿಸ್ತಾರೆ, ನಾನು ಮಲಗಿದ ಮೇಲೆ ಅವ್ರು 1 ಗಂಟೆವರೆಗೂ ನೋಡ್ತಾರೆ ರಾತ್ರಿ ಮೊಬೈಲು ಅಂತ. ಸೊ ಒಂದು ಒಳ್ಳೆ ಮಾದರಿ ಮಕ್ಕಳಿಗೆ ಕ್ರಿಯೇಟ್ ಮಾಡಬೇಕಾಗಿದೆ ನಾವು ಮೊಬೈಲ್ ಬಗ್ಗೆ ವಿಚಾರದಲ್ಲಿ, ಸ್ಕ್ರೀನ್ ಬಗ್ಗೆ. ಸೊ ಎಲ್ಲರಿಗೂ ಒಂದು ನೋ ಸ್ಕ್ರೀನ್ ಝೋನ್ ಮಕ್ಕಳಿಗೆ, ಮನೆಯವರಿಗೆ. ಲೈಕ್ ಉದಾಹರಣೆ, ನಾವು ಊಟ ಮಾಡ್ತಿರ್ಬೇಕಾದ್ರೆ ಯಾರು ಮೊಬೈಲ್ ಹತ್ರ ಹೋಗೋದು ಬೇಡ, ಅಥವಾ ನಾವು ಓದೋ ಟೈಮ್ ಇದೆ ಎಲ್ಲರೂ ಮನೇಲಿ ಓದೋಣ, ಅಥವಾ ಒಂದು ಭಜನೆ ಟೈಮ್ ಇದೆ ಆ ಟೈಮಲ್ಲಿ ಎಲ್ಲರೂ ಕೂತು ಭಜನೆ ಮಾಡೋಣ. ಸೊ ನೋ ಸ್ಕ್ರೀನ್ ಟೈಮ್ ಅಂತ ಕೆಲವೊಂದು ಅಫಿಷಿಯಲಿ ಮಾಡಬೇಕು ನಾವು. ಕರೆಕ್ಟ್. ಇನ್ನೊಂದು ಅವ್ರದ್ದು ದೊಡ್ಡ ಇಂಪ್ಯಾಕ್ಟ್ ಏನಂತ ಹೇಳಿದ್ರೆ, ಮಕ್ಕಳಿಗೆ ಅವರಿಗೆ ಅವ್ರ ಮೇಲೇ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಸ್ಕ್ರಾಲ್ ಮಾಡ್ತಾ ಇದ್ದೆ, ಒಬ್ಳು ಹುಡುಗಿ ಹೇಳ್ತಾಳೆ, ಸಣ್ಣ ಹುಡುಗಿ, ಮೇ ಬಿ ಒಂದು 7-8 ಇಯರ್ಸ್ ಇರ್ಬೋದೇನೋ ಅವಳಿಗೆ. ಅವಳು ಅಮ್ಮ ಹತ್ರ ಹೇಳ್ತಾಳೆ, ಅಮ್ಮ ನನ್ನ ಸ್ಕಿನ್ ಬ್ರೌನ್ ಇದೆ, ನನಗೆ ವೈಟ್ ಕಲರ್ ಸ್ಕಿನ್ ಬೇಕು, ನನ್ನ ಫ್ರೆಂಡ್ ಒಬ್ಳಿಗೆ ವೈಟ್ ಕಲರ್ ಸ್ಕಿನ್ ಇದೆ. ಅಂದರೆ ಆ ಸ್ಕ್ರೀನಲ್ಲೆಲ್ಲ ನೋಡಿಬಿಟ್ಟು ಅವಳು ರೀಲ್ಸ್ ಮಾಡೋದು, ವೈಟ್ ಸ್ಕಿನ್ ಇದೆ, ನನಗೆ ಬ್ರೌನ್ ಇದೆ, ಆ ಥರ ಕಂಪೇರ್. ಇದೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ ನಾನು. ಈ ಥರ ಕಂಪೇರ್ ಮಾಡ್ಕೊಳ್ತಾರೆ, ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಆಗುತ್ತೆ, ಅವರಿಗೆ ಅವ್ರ ಮೇಲೆ ಇಷ್ಟನೇ ಇಲ್ಲ, ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನೋದು. ಸೊ ಇದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್. ಈ ಹೋಲಿಕೆಗಳೇನಿದೆಯಲ್ಲ, ನಾನು ಬಿಳಿ ಇಲ್ಲ, ನಾನು ಕಪ್ಪಿದ್ದೀನಿ, ನಾನು ಉದ್ದ ಇಲ್ಲ, ನಾನು ಗಿಡ್ಡ, ನನ್ನ ಮೂಗು ಚೆನ್ನಾಗಿಲ್ಲ, ನನ್ನ ಚರ್ಮ ಚೆನ್ನಾಗಿಲ್ಲ, ಈ ಥರದ್ದು ಯಾವತ್ತಿಗೂ ಇದೆ. ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಇದೆ, ಆದರೆ ಅದರ ತೊಂದರೆ ಸಮಸ್ಯೆ 10 ಪಟ್ಟು 20 ಪಟ್ಟು 100 ಪಟ್ಟು ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾ ಬಂದಮೇಲೆ. ಯಾಕಂತಂದರೆ ಎಲ್ಲರಿಗೂ ಈ ಆರ್ಟಿಫಿಷಿಯಲ್ ಲೈಕ್ಸು, ಕಮೆಂಟ್ಸು, ಶೇರ್ಸು ಇಂಥದ್ದು ಬೇಕಾಗ್ತಿದೆ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಕ್ಕಾಗೆ ತೋರಿಸ್ಕೊಳ್ಬೇಕು, ಚೆಂದ ಇದ್ದಾಗೆ ತೋರಿಸ್ಕೊಳ್ಬೇಕು, ಅದಕ್ಕೆ ಎಲ್ಲರೂ ಲೈಕ್ ಆಗಿ ಯು ಆರ್ ಲುಕಿಂಗ್ ಆಸಮ್, ಗಾರ್ಜಿಯಸ್ ಅಂತ ಹೇಳಬೇಕು, ಇಂಥದ್ದು ಹೆಚ್ಚಾಗ್ತಾಯಿದೆ. ಸೊ ಈ ಹೋಲಿಕೆ ಮಕ್ಕಳಲ್ಲಿ ಬೆಳೀತಾ ಇದೆ. ಇನ್ನು ಬಣ್ಣದ ಬಗ್ಗೆ, ಎತ್ತರದ ಬಗ್ಗೆ, ಅಥವಾ ದೇಹದ ಗಾತ್ರದ ಬಗ್ಗೆ ಪೋಷಕರು ಸ್ವಲ್ಪ ಗಮನ ಇಡಿ. ಸಣ್ಣವರಿದ್ದಾಗ ಅವ್ರ ಗಮನಕ್ಕೆ ಬರಲ್ಲ ಅಂತ ನಾವು ತಮಾಷೆ ಮಾಡ್ತಾಯಿರ್ತೀವಿ. ಅವ್ರಿಗೇನು ಅವ್ರ ಬಣ್ಣದ ಬಗ್ಗೆ ಅಜ್ಜಿ ತಮಾಷೆ ಮಾಡೋದು, ಇವಳು ನಮಗೆ ನಾವು ಭಿಕ್ಷೆ ಬೇಡವ್ರ ಹತ್ರ ತಗೊಂಡಿದ್ವಿ, ಅಥವಾ ಇವ್ರಿಗೆ ನಾವು ಅಕ್ಕಿ ಮಾರಿ ತಗೊಂಡಿದ್ವಿ, ಅಥವಾ ಇಲ್ಲಿ ಯಾರೋ ನಮ್ಮ ಮನೆ ಹತ್ರ ಬಂದಿದ್ರು ಹಳೆ ಪೇಪರ್ ಹಾಕಿ ತಗೊಂಡಿದ್ವಿ, ಅದಕ್ಕೆ ಅವಳು ಬಣ್ಣ ಹಂಗಿದೆ, ಈ ಥರದ್ದೆಲ್ಲ ತಮಾಷೆ ಮಾಡಿರ್ತಾರೆ. ಆ ಮಗು ಅಳ್ತಾ ಇರುತ್ತೆ, ಉಳಿದವ್ರಿಗೆ ನಗು ಬರ್ತಾ ಇರುತ್ತೆ, ಅಂದರೆ ಅವಳಿಗೆ ಸಿಟ್ಟು ಬರುತ್ತೆ ನೋಡು ಅಂತ. ಹಾಗೆ ಹೇಳಿದ ತಕ್ಷಣ ಸಿಟ್ಟು ಬರ್ತೈತೆ, ಆದರೆ ಅದೊಂದು ಡೀಪಾಗಿ ಆ ಮಗುವಿನ ಮನಸ್ಸಲ್ಲಿ ಉಳಿದ್ಬಿಡುತ್ತೆ.
ತಾಯಂದ್ರ ಕಾಳಜಿ ಇರುತ್ತೆ. ಏನಂದರೆ ಅಯ್ಯೋ ನನ್ನ ಮಗಳು, ಅವ್ರಿಗೆ ಗೊತ್ತಿರಲ್ಲ, ಅವ್ರೇನಂದರೆ ಬೇರೆಯವ್ರ ಹತ್ರ ಹೇಳ್ತಾ ಇರ್ತಾರೆ, ಅಯ್ಯೋ ಇವಳು ಬಿಳಿ ಆಗಬೇಕು ಅಂತ ನಾನು ಎಷ್ಟೊಂದು ಕೇಸರಿ ತಿಂದಿದ್ದೆ, ಆದರೂ ಇವಳು ಡಲ್ ಆಗಿಬಿಟ್ಲು, ಇವಳಿಗೆ ಅವ್ರ ಅಪ್ಪನ ಕಲರ್ ಬಂದುಬಿಟ್ಟಿದೆ, ಈ ಥರದ ಮಾತುಗಳು. ಅಥವಾ ಮಗು ಬೆಳೆಯೋ ವಯಸ್ಸಿನಲ್ಲಿ ಅದಕ್ಕೆ ಗೊತ್ತಿಲ್ಲ, ಅದರ ದೇಹ ಬೆಳವಣಿಗೆ ಆಗ್ತಾಯಿದೆ, ವೆಯ್ಟ್ ಜಾಸ್ತಿ ಆಗ್ತಾಯಿದೆ, ಅಷ್ಟೊಂದು ತಿನ್ನಬೇಡ ನೀನು, ವೆಯ್ಟ್ ಜಾಸ್ತಿ ಆಗಿಬಿಟ್ರೆ ಹೇಗೆ, ನಾಳೆ ಮದುವೆ ಆಗೋ ಹುಡುಗಿ ನೀನು, ಈ ಥರದ ಮಾತುಗಳು. ಅಲ್ಲಿ ವೆಯ್ಟ್ ಕಾನ್ಷಿಯಸ್ ಬಗ್ಗೆ ಮಾತ್ರ ಮಾತಾಡಿ. ಅಂದರೆ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಅನಾರೋಗ್ಯಕರ ಆಹಾರಗಳನ್ನು ತಿನ್ನೋದು ಬೇಡ, ಹೈ ಕ್ಯಾಲರಿ ಡೈಟ್ಸ್ ತಿನ್ನೋದು ಬೇಡ, ಎಷ್ಟೇ ಇರಲಿ. ನೀನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನೋಡು, ಆಮೇಲೆ ನೋಡಿದ್ರೆ ಎಲ್ಲರೂ ತಮಾಷೆ ಮಾಡ್ತಾರೆ, ನೀನಿಷ್ಟು ತೋರ ಆಗಿದೆಯಾ ಅಥವಾ ನೀನಿಷ್ಟು ಕಪ್ಪಾಗಿದೆಯಾ, ಈ ಥರದ ಮಾತುಗಳು ಬೇಡ, ಆಯಿತಾ. ಸೊ ಈಗ ಯಾರೋ ಮಗು ತುಂಬ ತಿನ್ನಿದ್ದಾನೆ, ಅವನಿಗೆ ಚೆನ್ನಾಗಿ ತಿನ್ನೋಕ್ಕೆ ಪ್ರೇರೇಪಣೆ ಮಾಡೋಣ, ಆರೋಗ್ಯಕರವಾದಂಥ ಪೌಷ್ಟಿಕಾಂಶ ಆಹಾರಗಳನ್ನ ತಂದು ಕೊಡೋಣ ಬಿಟ್ಟು, ಅದು ಹೇಗಿದೆಯಾ ನೋಡ್ಕೊ, ನೀನು ನೋಡಿದರೆ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ, ಈ ಥರದ ಮಾತುಗಳು ಬೇಡ. ಆವಾಗ ಆ ಮಕ್ಕಳ ಮನಸ್ಸಲ್ಲಿ ನಾವು ಕೀಳರಿಮೆನ ಹುಟ್ಟಾಕ್ದಂಗೆ ಆಗುತ್ತೆ. ಅಂದರೆ ಚೈಲ್ಡ್ ಶುಡ್ ಲವ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ಅದಕ್ಕೆ ಆ ಆಲೋಚನೆ ಬರೋವರೆಗೂ, ನನ್ನನ್ನು ನಾನು ಇಷ್ಟಪಡಬೇಕು ಅಂತ ಆಲೋಚನೆ ಬರೋವರೆಗೂ ಯಾರೋ ಅವ್ರಿಗೆ ಹೇಳಬೇಕು ಐ ಲವ್ ಯು ಅಂತ. ನೀನಂದರೆ ನನಗಿಷ್ಟ, ನೀನು ಹೆಂಗಿದೆಯೋ ಹಾಗೆ ನನಗಿಷ್ಟ, ನೀನು ದಪ್ಪ ಇದೆಯಾ, ನೀನು ಕುಳ್ಳಕ್ಕಿದೆಯಾ, ನೀನು ಎತ್ತರ ಇದೆಯಾ, ನೀನು ಹೆಂಗಿದೆಯಾ ಹಾಗೆ ನನಗಿಷ್ಟ ಅಂತ ಯಾರೋ ಹೇಳಬೇಕು. ಅದು ನಮ್ಮ ಪೇರೆಂಟ್ಸ್ ಆಗಿರಬೇಕು. ಸೊ ಇನ್ಯಾರನ್ನೋ ನೋಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋವಂಥ ಮಕ್ಕಳ ಬೇಸರಗಳು ಆಗಲೂ ಇರುತ್ತೆ, ಯಾವಾಗ ಅಪ್ಪ ಅಮ್ಮ ಅವ್ರನ್ನ ಇಷ್ಟಪಟ್ಟರು. ಆದರೆ ಶ್ರುತಿಯವರು ಹೇಳಿದಾಗೆ ಅದು ಹೆಚ್ಚಿನ ತೊಂದರೆಗೆ ಹೋಗೋದಿಲ್ಲ. ಅಂದರೆ ತುಂಬ ಕೀಳರಿಮೆ ಮಾಡಿಕೊಂಡು, ಬೇಸರ ಮಾಡಿಕೊಂಡು, ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನನಗೊಂದಷ್ಟು ಲೈಕ್ಸ್ ಬರಲಿಲ್ಲ ಅಂದ ತಕ್ಷಣ ಫ್ರಸ್ಟ್ರೇಷನಿಗೆ ಹೋಗ್ತಾರೆ, ಆತ್ಮಹತ್ಯೆ ಆಲೋಚನೆಗಳು ಮಾಡ್ಕೊಳ್ತಾರೆ, ನನ್ನನ್ನು ಯಾರೂ ಇಷ್ಟಪಡ್ತಿಲ್ಲ. ಆ್ಯಕ್ಚುಲಿ ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಕ್ಕಂಥವ್ರೆಲ್ಲ ವರ್ಚುವಲ್ ಫ್ರೆಂಡ್ಸು, ಇನ್ ರಿಯಾಲಿಟಿ ದೇ ಹ್ಯಾವ್ ಬೆಟರ್ ಫ್ರೆಂಡ್ಸು ಅಥವಾ ಬೆಟರ್ ಫ್ಯಾಮಿಲಿ ಮೆಂಬರ್ಸು. ಅದು ಯಾವುದೂ ಗಮನಕ್ಕೆ ಬರದೆ ಐ ಆಮ್ ಎ ಫೇಲ್ಯೂರ್ ಅನ್ನೋ ಭಾವನೆಗೆ ಹೊರಟೋಗ್ತಾ ಇದ್ದಾರೆ, ಅವ್ರಿಗೆ ನೋವು ಮಾಡ್ಕೊಳ್ತಾರೆ, ಅವ್ರಿಗೆ ಹಿಂಸೆ ಮಾಡ್ಕೊಳ್ತಾರೆ. ಸೊ ಇದು ಆಗಬಾರ್ದು ಅಂತಂದರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ದ ವೇ ಯು ಆರ್, ನನಗದು ಮ್ಯಾಟ್ರ್ ಆಗಲ್ಲ, ನನಗೆ ನೀನು ಹೇಗಿದ್ದೆ ಹಾಗೆಯೇ ನನಗಿಷ್ಟ ಅನ್ನುವ ಭಾವನೆಗಳನ್ನು ಮಕ್ಕಳಿಗೆ ನಾನು ಹೇಳ್ತಾ ಹೋಗಬೇಕು, ಅದನ್ನು ತಿಳಿಸ್ತಾ ಹೋಗಬೇಕು. ಮಗುಗೆ ನನ್ನ ಬಗ್ಗೆ ಅಮ್ಮನಿಗೆ ಬೇಜಾರಿಲ್ಲ, ನನ್ನ ಬಗ್ಗೆ ಅಪ್ಪನಿಗೆ ಬೇಜಾರಿಲ್ಲ, ಫ್ರೆಂಡ್ಸ್ ತಮಾಷೆ ಮಾಡಲಿ, ಫ್ರೆಂಡ್ಸ್ ಅವನು ವೆಯ್ಟ್ ಬಗ್ಗೆ ತಮಾಷೆ ಮಾಡ್ತಾರೆ, ಹೈಟ್ ಬಗ್ಗೆ ತಮಾಷೆ ಮಾಡ್ತಾರೆ, ಇನ್ನೊಂದ್ರ ಬಗ್ಗೆ ಮಾತಾಡ್ಬೋದು. ಆದರೆ ಪೇರೆಂಟ್ಸ್ ಆಗಿ ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಆಲ್ರೆಡಿ ನಮಗೆ ಬೇಜಾರಿಲ್ಲ, ಹೇಳ್ತಾರೆ ಏನು ಮಾಡೋದು, ನೀನು ದಪ್ಪ ಇದೆಯಾ ಅದಕ್ಕೆ ಹೇಳ್ತಾರೆ ಅಂಥೇಳಿ ನಾವು ಅವ್ರ ಜೊತೆಗೆ ಸೇರ್ಕೊಳ್ಳೋ ತರಕ್ಕೆ ಆಗಬಾರ್ದು. ಯಾರು ಒಪ್ಪಿದ್ರು ಬಿಟ್ಟರು ಅಮ್ಮ ನನ್ನ ಜೊತೆಗಿದ್ದಾರೆ ಅನ್ನೋ ಭಾವನೆ ನಾವು ಕೊಟ್ಟರೆ ಸಾಕು. ಓಕೆ, ಇನ್ನೊಂದು ಪೋಷಕರು ಮಾಡುವಂಥ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ಬಿಡು ನಿಂಗೆ ಅದಾಗಲ್ಲ ಬಿಡು, ಈ ಸರ್ತಿ ಮಾರ್ಕ್ಸ್ ತೆಗಿತೀಯ ನೀನು, ಇಲ್ಲ ಆಗಲ್ಲ ಬಿಡು ನಿನಗಾಗಲ್ಲ, ಸ್ಪೋರ್ಟ್ಸಿಗೆ ಹೋಗ್ತೀಯ ಬೇಡ ಅದು ಬಿಡು, ಅದು ನಿಂಗೂ ಆಗಲ್ಲ. ಅಂದರೆ ಮಗುಗಿಂತ ಫಸ್ಟ್ ನಾವೇ ಡಿಸೈಡ್ ಮಾಡ್ತೀವಿ ಅದಕ್ಕೆ ಆಗುತ್ತಾ ಆಗಲ್ವಾ ಅಂತ. ಕರೆಕ್ಟ್, ದೊಡ್ಡ ತಪ್ಪು. ನಿಜವಾಗ್ಲೂ ಒಂದು ಮಾತಿದೆ, ಏನಂದರೆ ದ ವೇ ಯು ಟಾಕ್ ಟು ಯುವರ್ ಚಿಲ್ಡ್ರನ್ ವಿಲ್ ಬಿಕಮ್ ದೇರ್ ಇನ್ನರ್ ವಾಯ್ಸ್ ಅಂತ. ನಾವು ಮಗು ಹತ್ರ ಹೇಗೆ ಮಾತಾಡ್ತೀವಿ ಅದು ಅವರ ಅಂತರ್ಧ್ವನಿ ಆಗುತ್ತೆ. ನೀವು ಮಗುಗೆ ಪ್ರತಿನಿತ್ಯ ಯು ಆರ್ ಮೈ ಹೀರೋ, ಈ ಪ್ರಶ್ನೆ ಎಷ್ಟು ಟಫ್ ಇತ್ತು, ಕೂತ್ಕೊಂಡು 1 ಗಂಟೆ ಕೂತು ಮಾಡೇ ಬಿಟ್ಟೆಲ್ಲ ನೀನು. ಸೊ ಆ ಪ್ರಾಸೆಸ್ನ ನಾವು ಅಪ್ರಿಷಿಯೇಟ್ ಮಾಡಿ ಹೇಳ್ತೀವಿ, ಯು ಆರ್ ಮೈ ಹೀರೋ. ನಾನು ಇಡೀ ದಿನ ಸುಸ್ತಾಗಿ ಬಂದಿರ್ತೀನಿ, ನೀನು ನೋಡಿದ ತಕ್ಷಣ ನನಗೆ ಫುಲ್ ಖುಷಿಯಾಗಿಬಿಡುತ್ತೆ, ನಾನು ಸುಸ್ತೆಲ್ಲ ಹೊರಟೋಗ್ಬಿಡುತ್ತೆ, ಯು ಆರ್ ಮೈ ಚಾಂಪಿಯನ್, ಯು ಆರ್ ಮೈ ಹೀರೋ, ಯು ಆರ್ ಮೈ ಚಾಂಪಿಯನ್, ನೀನಂದರೆ ನನಗಿಷ್ಟ, ಎಷ್ಟು ಚೆನ್ನಾಗಿ ಕಾಣ್ತಿದೆಯೇ ಇವತ್ತು. ಈ ಮಾತುಗಳು ಹೇಳ್ತಾ ಇದ್ದರೆ ದ ಚೈಲ್ಡ್ ವಿಲ್ ಬಿಕಮ್ ಹೀರೋ ಸಮ್ ಡೇ, ದ ಚೈಲ್ಡ್ ವಿಲ್ ಬಿಕಮ್ ಚಾಂಪಿಯನ್ ಸಮ್ ಡೇ, ಬಿಕಾಸ್ ಸಂಬಡಿ ಬಿಲೀವ್ಡ್ ಇನ್ ಹಿಮ್. ಅದು ಬಿಟ್ಟು ನಿನ್ನ ಹಣೆ ಬರ ಇಷ್ಟೇ, ನೀನು ಉದ್ಧಾರ ಆಗಲ್ಲ, ನಿನ್ನ ಮುಖ ನೋಡ್ಕೊ, ನಿನ್ನ ರೂಮ್ ನೋಡ್ಕೊ, ನಿನ್ನ ಮಾರ್ಕ್ಸ್ ನೋಡು, ನೀನು ಖಂಡಿತ ಲೈಫಲ್ಲಿ ಉದ್ಧಾರ ಆಗಲ್ಲ ಹೇಳಿದರೆ ಖಂಡಿತ ಅವನು ಉದ್ಧಾರ ಆಗಲ್ಲ. ಯಾಕೆ ಅಂದರೆ ಸಣ್ಣ ವಯಸ್ಸಿನಿಂದ ನೋಡಿ, ಈ ಮಕ್ಕಳು ಬೆಳೆದು ದೇ ಬಿಕಮ್ ಆಫೀಸರ್ಸ್. ಅವರು ವೈದ್ಯರಾಗ್ಬೋದು, ಟೀಚರ್ಸ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಏನೋ ಆಗ್ಬೋದು, ಬಟ್ ದೇ ವಿಲ್ ನಾಟ್ ಬಿ ಕಾನ್ಫಿಡೆಂಟ್. ಅವ್ರಿಗೆ ಎಲ್ಲೋ ಒಂದು ವೇದಿಕೆ ಮೇಲೆ ಹತ್ತಿರ್ತಾರೆ, ಅವ್ರ ಮನಸ್ಸಲ್ಲಿ ನೀನು ಪ್ರಯೋಜನ ಇಲ್ಲ, ನೀನು ಚೆನ್ನಾಗಿ ಆ್ಯಕ್ಚುಲಿ ಅವರು ಅವಾರ್ಡ್ ವಿನ್ನಿಂಗ್ ಆಫೀಸರ್ ಆಗಿರ್ಬೋದು, ಮನಸ್ಸಿನಲ್ಲಿ ನಾನು ಎಲ್ಲರೂ ನೋಡ್ತಿದ್ದಾರೇನೋ, ನಾನೇನಾರು ತಪ್ಪು ಮಾಡ್ತೀನೇನೋ, ನಾನೇನೋ ಮುಜುಗರ ಮಾಡ್ಕೊಂಡ್ಬಿಡ್ತೀನೇನೋ, ಐ ವಿಲ್ ಮೇಕ್ ಫನ್ ಔಟ್ ಆಫ್ ಮೈ ಸೈಡ್, ನಾನು ರಿಡಿಕ್ಯುಲ್ ಆಗಿಬಿಡುತ್ತೆ, ಇಲ್ಲಿ ನಾನು ಇಲ್ಲಿಂದ ಹೊರಗೆ ಹೋಗಬೇಕು. ಸೊ ಹೊರಗೆ ಯಾರಿಗೂ ಕಾಣಲ್ಲ, ದೇ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಇನ್ ಲೈಫ್, ಬಟ್ ಆ್ಯಕ್ಚುಲಿ ಒಳಗಡೆ
ನಾನು ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ ಅಂತ. ಅದು ಶುರುವಾಗಿದ್ದು ಬಾಲ್ಯದಿಂದ. ಆ ತಪ್ಪನ್ನು ನೀವು ಹೇಳಿದಾಗೆ ಯಾವ ಪೋಷಕರು ಮಾಡಬಾರ್ದು. ಆಕ್ಸೆಪ್ಟ್ ಆ್ಯಸ್ ದೇ ಆರ್. ಸಿ, ಡೂ ನೋ ಹಾರ್ಮ್. ಪೇರೆಂಟಿಂಗಲ್ಲಿ ನಾವು ಅವ್ನಿಗೆ ಒಳ್ಳೇದು ಮಾಡ್ತೀವೋ ಬಿಡ್ತೀವೋ, ಅಟ್ಲೀಸ್ಟ್ ಕೆಟ್ಟದನ್ನು ಮಾಡೋದು ಬೇಡ ಅಲ್ವಾ. ಈಗ ನೀನು ಒಳ್ಳೆಯವನು, ನಿನ್ನಿಂದ ಆಗುತ್ತೆ, ನೀನೇನು ಬೇಕಾದ್ರೆ ಸಾಧನೆ ಮಾಡ್ತೀಯ ಹೇಳೋಕ್ಕಾದ್ರೆ ಹೇಳಿ, ಇಲ್ಲಾಂದರೆ ಪರವಾಗಿಲ್ಲ, ನಿನ್ನಿಂದ ಏನೂ ಆಗಲ್ಲ, ನಿನ್ನ ಹಣೆ ಬರ ಇಷ್ಟು ಅಂತ ಹೇಳಕ್ಕೆ ನಾವು ಯಾರು ಅಲ್ವಾ. ಬಹುಶಃ ಇಫ್ ಐ ಆಮ್ ರಾಂಗ್ ಕರೆಕ್ಟ್ ಮಾಡಿ, ಓಜೆ ಸ್ಯಾಮ್ಸನ್ ಅಂಥೇಳಿ ಒಬ್ಬ ಫುಟ್ಬಾಲ್ ಆಟಗಾರ. ಅವನಿಗೆ ಕಾಲಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿರುತ್ತೆ, ಪೋಲಿಯೋ ರೀತಿಯ ತೊಂದರೆ ಆಗಿರುತ್ತೆ, ಅವನಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಬರಲ್ಲ. ಅವನು ಆ ಟೈಮಲ್ಲಿ ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನಾನು ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತೇಳಿ. ಆಚೆ ಈಚೆಯವ್ರು ಆದರೆ ನೀನು ತಿನ್ನೋಕ್ಕೆ ಕೂಳಿಲ್ಲ, ಮನೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ನೀನು ಫುಟ್ಬಾಲ್ ಆಡ್ತೀಯ ಅಂಥೇಳಿ. ಬಟ್ ಅವನು ಒಂದು ದಿನ ಆ ಚಾಲೆಂಜಿಂದ ಅವರಮ್ಮ ಆಯಿತಾ ಅದಕ್ಕೇನು ಮಾಡಬೇಕು ಹೇಳಿ ಮಾಡಿಸ್ತೀನಿ ಅಂಥೇಳಿ ದಿನ ಅದಕ್ಕೆ ಬೇಕಾದಂಥ ತರಬೇತಿ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಈ ಬಿಕಮ್ ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್. ಅಥವಾ ತೇನ್ ಸಿಂಗ್ ಮನೆ ಸುತ್ತಮುತ್ತ ದಿನ ಕುರಿಗಳನ್ನೆಲ್ಲ ಇಟ್ಕೊಂಡು ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳನ್ನು, ಅಮ್ಮ ನಾನು ಇವತ್ತು ಆ ಬೆಟ್ಟ ಹತ್ತು ಬಂದೆ, ನಾನು ಈ ಬೆಟ್ಟ ಹತ್ತು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಅವರಮ್ಮ ಕರೆದು, ಆ ಸಣ್ಣ ಪುಟ್ಟ ಬೆಟ್ಟಗಳು ಎಷ್ಟೊಂದು ಜನ ಹತ್ತಿ ಹಿಡಿತಾರೆ ನೋಡು, ಅಲ್ಲಿ ಕಾಣ್ತಾ ಇದೆಯಲ್ಲ ಅದನ್ನು ಹತ್ತು ನೀನು ಅಂತ ಹೇಳಿ ಅವನಿಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಅವನು ಒಂದಿನ ಎವರೆಸ್ಟ್ ಹತ್ತಿಬಿಟ್ಟ. ಸೊ ಇದು ಎಲ್ಲ ಪೇರೆಂಟ್ಸಿಗೆ ಇದು ಸಾಧ್ಯ ಇದೆ. ವಿಶ್ವೇಶ್ವರಯ್ಯನ ತಾಯಿ ಬಗ್ಗೆ ಎಲ್ಲರೂ ಪ್ರಸ್ತಾಪ ಮಾಡ್ತಾರೆ, ನೋಡು ಮಗ ಈ ಮಂಡ್ಯ ಸುತ್ತಮುತ್ತ ಜನ ಎಲ್ಲ ಎಷ್ಟು ಕಷ್ಟಪಡ್ತಾರೆ, ಇವ್ರಿಗೆಲ್ಲ ಕುಡಿಯೋ ನೀರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕಪ್ಪ. ಆ ಸಣ್ಣ ಮಗುಗೆ ಹೇಳಿದ್ದಾರೆ, ಇವನು ಇಷ್ಟು ಜನರಿಗೆ ಕುಡಿಯೋ ನೀರಿನ ತಾತ್ವಾರ ನೀನು ತಡಿಬೇಕು, ನೀನು ಮಾಡಬೇಕೇನಾರು ಅಂತ ಹೇಳಿದ್ದಕ್ಕೆ ಇವತ್ತು ನಮಗೆ ಏನೋ ವಿಶ್ವೇಶ್ವರಯ್ಯ ಸಿಕ್ಕರು. ಈ ಶಕ್ತಿ ನಿಮ್ಮ ಮಾತಿಗಿದೆ, ಪೋಷಕರಿಗೆ ಮಾತಿಗಿದೆ, ಅದನ್ನು ಬಳಸ್ಕೊಳ್ಳಿ ಅಲ್ಲ. ನಿಜ.